ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಬಹಳ ದಿವಸದ ನಂತರ ಭಾಗವತದ ಚಿಂತನೆಯಲ್ಲಿ ಎಲ್ಲ ಒಟ್ಟಾಗಿ ಸೇರಿದ್ದೇವೆ. ಆದರೆ ಒಂದು ಸಮಸ್ಯೆ, ಇವತ್ತು ಭಾಗವತವನ್ನು ಪ್ರಾರಂಭ ಮಾಡಲಿಕ್ಕೆ ಆಗೋಲ್ಲ. ಕಾರಣ ಏನಂದರೆ, ಕೆಲವು ಅನಿರೀಕ್ಷಿತವಾದ ತಿರುವುಗಳಿಂದ ನಾಳೆ ದೂರ ಹೊರಡಬೇಕಾಗಬಹುದು, ಗೊತ್ತಿಲ್ಲ. ಅದರಿಂದಾಗಿ ಭಾಗವತ ಶುರು ಮಾಡಿದರೆ ಕಷ್ಟ ಅನ್ನುವ ದೃಷ್ಟಿಯಿಂದ ಮೊದಲು ನಾವೊಂದು ಸಂಕಲ್ಪ ಮಾಡಿದ್ವಿ. ಈ ಏಕಾದಶಿ ದಿವಸ ಆಚಾರ್ಯರ ತಂತ್ರಸಾರ ಸಂಗ್ರಹದ 4ನೇ ಅಧ್ಯಾಯವನ್ನು ಚಿಂತನೆ ಮಾಡಬೇಕು ಅಂತ ಒಂದು ಮಾಡಿಕೊಂಡಿದ್ವಿ. ಅದನ್ನು ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ನಮ್ಮ ಕೈ ಮೀರಿ ಕೆಲವೊಂದು ಬದಲಾವಣೆಗಳು ಆಗಿದ್ದರಿಂದ ನಾಳೆ ಪ್ರಾಯ ಬಾದಾಮಿಯ ಕಡೆ ಹೋಗಬೇಕಾಗಬಹುದು. ಆದರೂ ಮಧ್ಯದಲ್ಲಿ ನಾನು ನಿಲ್ಲಿಸಿ ಆಚಾರ್ಯರ ಯಾವುದಾದ್ರೊಂದು ಗ್ರಂಥವನ್ನು ಅಥವಾ ಆಚಾರ್ಯರನ್ನು ಚಿಂತನೆ ಮಾಡೋದು ಅಂತ ಇದೆ. ಆ ಕಾರಣದಿಂದ ನಿಲ್ಲಿಸೋದಿಲ್ಲ. ಆದರೆ ಭಾಗವತ ನಾವು ಶನಿವಾರದಿಂದಲೋ ಅಥವಾ ಭಾನುವಾರದಿಂದಲೋ ಶುರು ಮಾಡುವ ಒಂದು ಯೋಜನೆ ಇದೆ. ಅಲ್ಲಿ ತನಕ ಬೇರೆ ಗ್ರಂಥದ ಬೇರೆ ಬೇರೆ ಆಚಾರ್ಯರ ಗ್ರಂಥಗಳದ್ದೇ ಚಿಂತನೆ ಮಾಡೋದು ಖಂಡಿತ. ಇದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ, ಈ 4ನೇ ಅಧ್ಯಾಯದ ಏನು 70 ಮಂತ್ರಗಳು ಇವೆ, ಅದರ ಧ್ಯೇಯಮೂರ್ತಿಯನ್ನು ಚಿಂತನೆ ಮಾಡೋದು, ಅದು ಇವತ್ತು ನಾವು ನೋಡಬೇಕಾಗಿರೋದು. ಇದರಲ್ಲಿ ಮಧ್ವರು ಮೊದಲನೆಯದಾಗಿ ವರಾಹ ಮಂತ್ರವನ್ನು ನಿರೂಪಣೆ ಮಾಡ್ತಾರೆ. 3 ತರಹದ ವರಾಹ ಮಂತ್ರ, ಮುಖ್ಯವಾಗಿ ಭೂವರಾಹ ಮಂತ್ರ. ಈ ಭೂವರಾಹ ಮಂತ್ರ ಏನಿದೆ, ಅಲ್ಲಿ ಸ್ಫುಟವಾಗಿ ಭೂಪತಿತ್ವಂ ದೇಹಿ ಅಂತನ್ನುವ ಒಂದು ಚಿಂತನೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ವರಾಹಮೂರ್ತಿಯನ್ನು ಚಿಂತನೆ ಮಾಡಬೇಕಾದ್ರೆ ಆ ಧ್ಯಾನ ಶ್ಲೋಕ ಹೀಗಿದೆ: ಧ್ಯೇಯಸ್ಸುದರ್ಶನವರ ಭಯಸದ್ವರೇತು ಭೂಮ್ಯಾಯುತೌ ಖಲಿ ನಿಜೋಕ್ತಿ ಪರಿಗ್ರಹಿಶ್ಚ ಧ್ಯೇಯೋ ನಿಜಶ್ಚ ತನುಭಿಸ್ಸಕಲೈರುಪೇತಃ ಕೋಲೋ ಹರಿಸ್ಸಕಲ ವಾಂಛಿತ ಸಿದ್ಧಯೇ ಜಹ ಅಂತ. ಸುದರ್ಶನ, ವರ, ಅಭಯ, ಸದ್ವರೇತಃ, ನೀಲಿ ಬಣ್ಣದ ವರಾಹನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಶ್ಯಾಮಃ, ಸುದರ್ಶನ ಬಲ ಮೇಲ್ಗಡೆ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಹಾಗೆ ವರ ಮೇಲ್ಗಡೆಯಿಂದ ಹೀಗೆ ವರದ ಮುದ್ರೆ ಇದೆ. ಅಭಯ, ಯಾರು ಹೆದರಬೇಡಿ ಅಂತ ಹೇಳಿ 3ನೆಯ ಮುದ್ರೆ ಬಲಗೈಯಲ್ಲಿ. ಭೂಮ್ಯಾಯುತ, ತನ್ನ ಎಡಗೈಯಲ್ಲಿ ಎಡಭಾಗದಲ್ಲಿ ಲಕ್ಷ್ಮಿಯನ್ನು ಇಟ್ಟುಕೊಂಡಿದ್ದಾನೆ. ಈ ರೀತಿಯಾದ ವರಾಹನನ್ನು ಚಿಂತನೆ ಮಾಡಬೇಕು. ನಿಜೈಶ್ಚ ತನುಭಿಸ್ ಸಕಲೈರುಪೇತಃ, ತನ್ನ ಎಲ್ಲ ಅವತಾರಗಳಿಂದ ಕೂಡಿರುವ ವರಾಹನನ್ನು ಚಿಂತನೆ ಮಾಡಬೇಕು ಅಂತ. ಮತ್ಸ್ಯ, ಕೂರ್ಮ, ವರಾಹ ಅಂತೂ ಇಲ್ಲಿದ್ದೇ ಇದ್ದಾನೆ. ವಾಮನ,
ಅವನೇ ಮುಂದೆ ಆಗುವ ತ್ರಿವಿಕ್ರಮ, ಈ ತರಹದ ಎಲ್ಲ ರೂಪಗಳು ಸುತ್ತಲೂ ನಿಂತಿವೆ. ಆ ತರಹದ ವರಾಹನನ್ನು ಚಿಂತನೆ ಮಾಡಬೇಕು. ಧ್ಯೇಯೋ ನಿಜಶ್ಚ ತನುಭಿ ಸಕಲೈ ಉಪೇತಃ ಕೋಲಹ ಹರಿ ಸಕಲ ವಾಂಛಿತ ಸಿದ್ಧಯೇ. ಎಲ್ಲ ತರಹದ ಬಯಕೆಗಳನ್ನು ವರಾಹ ಕೊಡ್ತಾನೆ ಅಂತ. ಇವನು ಓಂಕಾರದ ಪ್ರತಿಪಾದ್ಯ ದೇವತೆ. ಓಂಕಾರದಲ್ಲಿ ಒಂದು ಅ ಅಂತ ಏನಿದೆ ಅದರಿಂದ ಪ್ರತಿಪಾದ್ಯನಾದ ದೇವತೆ ವರಾಹ ಏನಿದ್ದಾನೆ ಅವನನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇನ್ನು ಮಂತ್ರಗಳನ್ನು ಹೇಳ್ತಾರೆ. ಆ ಮಂತ್ರವನ್ನು ನಾನು ಹೇಳಲಿಕ್ಕೆ ಹೋಗೋಲ್ಲ. 3 ತರಹದ ಮಂತ್ರಗಳನ್ನು ಹೇಳ್ತಾರೆ. ಪ್ರಾಸಂಗಿಕವಾಗಿ ಮಧ್ವವಿಜಯದಲ್ಲಿ ಬಂದ ಒಂದು ವರಾಹ ಮಂತ್ರದ ಚಿಂತನೆಯನ್ನು ನಾವೀಗ ನೋಡೋದಾದರೆ, ಮಧ್ವಾಚಾರ್ಯರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾಗ ಬಹಳ ಅದ್ಭುತವಾದ ಕೆಲಸಗಳಾಯಿತು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಏನು ಅಂದರೆ, ಒಬ್ಬ ಯೋಗಿ ಇದ್ದ, ಅವನು ತ್ರಿಂಶನ್ ವಾರಾಹ ಮನುವಿತ್ 30 ವರಾಹ ಮಂತ್ರಗಳನ್ನು ತಿಳ್ಕೊಂಡಿದ್ದಂತೆ. ಅವನಿಗೆ ಒಳಗಡೆಯಿಂದ ತನ್ನ ಬಗೆಗೆ ಬಹಳ ಹೆಮ್ಮೆ ಇತ್ತು. ನನಗೆ 30 ಬಗೆಯ ವರಾಹ ಮಂತ್ರಗಳು ಗೊತ್ತಿದೆ ಅಂತ. ಆಚಾರ್ಯರು ಬಂದರು, ನೀನು ಯಾವ ವರಾಹ ಮಂತ್ರಗಳನ್ನು ತಿಳಿದುಕೊಂಡಿದೆ ಅಂತ ಹೇಳಿ ಆ ಎಲ್ಲ ವರಾಹ ಮಂತ್ರಗಳನ್ನು ಅನುವಾದ ಮಾಡಿ ಅವನು ತಿಳಿಯದ ವರಾಹ ಮಂತ್ರಗಳನ್ನು ಇವರು ಹೇಳಿದ್ರು. ಆಗ ಅವನಿಗೆ ಆಶ್ಚರ್ಯ ಆಯಿತು. ಮಧ್ವಾಚಾರ್ಯರನ್ನು ತಲೆಬಾಗಿ ಗೌರವಿಸಿದ ಅಂತ ಹೇಳ್ತಾರೆ. ಅದರ ಸಂಕೇತವೋ ಎಂಬಂತೆ 3 ತರಹದ ವರಾಹ ಮಂತ್ರಗಳನ್ನು ಮಧ್ವಾಚಾರ್ಯರು ನಿರೂಪಣೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಹೋದರೆ ಶ್ರೀಕರ ಮಂತ್ರ. ಆ ಶ್ರೀಕರ ಮಂತ್ರ ಇಲ್ಲಿ ವಾರಾಹ ಮಂತ್ರದ ತರಹ ಧ್ಯಾನ ಮಂತ್ರವನ್ನು ಹೇಳಲ್ಲ. ಅವರು ಹೇಳೋದು ಗರುಡಾರೂಢ ಸಂಸ್ಮೃತಿ ಶ್ರೀಕರ ಅಷ್ಟಾರಣಕ, 8 ವರ್ಣಗಳಿರುವ ಶ್ರೀಕರ ಮಂತ್ರ. ಎಲ್ಲ ನಿಧಿಯನ್ನು ಹಿಡಿದುಕೊಂಡು ಗರುಡನ ಮೇಲೆ ಏರಿಕೊಂಡು ಬಂದ ಶ್ರೀಕರನನ್ನು ಚಿಂತನೆ ಮಾಡಬೇಕು. ಅಂಗನ್ಯಾಸ ಕರನ್ಯಾಸಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ವಾರಾಹ ಮಂತ್ರಕ್ಕೆ ಯಾವುದು ಅಂಗನ್ಯಾಸ ಕರನ್ಯಾಸ ಅಂದರೆ, ಪೂರ್ಣಜ್ಞಾನಾತ್ಮನೇ ಹೃದಯಾಯ ನಮಃ, ಪೂರ್ಣ ಐಶ್ವರ್ಯಾತ್ಮನೇ ಶಿರಸೆ ಸ್ವಾಹ, ಇದೇ ಮಂತ್ರ. ಇನ್ನು ಈ ಉತ್ತಿಷ್ಠ ಶ್ರೀಕರ ಅಂತ ಏನು ಶ್ರೀಕರ ಮಂತ್ರ ಇದೆ, ಅದಕ್ಕೆ ಮಂತ್ರ ಯಾವುದು ಅಂತ ಹೇಳಿದ್ರೆ, ದುರ್ಭೀಷಯ ತ್ರಾಸಯ ಚ ಪ್ರಮರ್ದಯ ತಥೈವ ಚ ಭೀಷಯ ಭೀಷಯ ಹೃದಯಾಯ ನಮಃ ಅಂತ ಈ ರೀತಿ ಅಂಗನ್ಯಾಸ ಕರನ್ಯಾಸವನ್ನು ನಿರೂಪಣೆ ಮಾಡ್ತಾರೆ. ಇನ್ನು ನಂತರ ಬರತಕ್ಕಂತಹ ಇದು ಓಂಕಾರಕ್ಕೆ ಸಂಬಂಧಪಟ್ಟ ವಿಶೇಷ ಮೂರ್ತಿ ಏನಲ್ಲ, ಗರುಡಾರೂಢನಾದ ಪರಮಾತ್ಮನ ಚಿಂತನೆ, ಹಣವನ್ನು ಸಂಪತ್ತನ್ನು ಹೇರಳವಾಗಿ ಕೊಡುವಂತಹ ಮಂತ್ರ. ಇನ್ನು ನೃಸಿಂಹ ಮಂತ್ರ. ಆ ನೃಸಿಂಹ ಮಂತ್ರ ಕ್ರೂರಂ ವೀರಂ ಬೃಹದ್ವಿಷ್ಣುಂ ದೀಪ್ಯಂತಂ ವಿಶ್ವತೋಮುಖಂ ಪುಮುರ್ಯೇಂದ್ರಂ ಭಯಕರಂ ಶುಭಂ ಮೃತ್ಯೋಶ್ಚಮಾರಕಂ ಅಂತ ಇದೆ. ಇದನ್ನು ನಾವು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಕನ್ವರ್ಟ್ ಮಾಡಿಕೊಳ್ಬೇಕು. ಆಚಾರ್ಯರು ನೇರವಾಗಿ ಆ ಮಂತ್ರವನ್ನು ಯಾಕೆ ಹೇಳಲಿಲ್ಲ ಅಂದರೆ, ಯಾವುದೇ ಮಂತ್ರವನ್ನು ನೇರವಾಗಿ ಹೇಳಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ತಂತ್ರಶಾಸ್ತ್ರದಲ್ಲಿ ಯಾವುದೇ ಮಂತ್ರಗಳನ್ನು ನೇರವಾಗಿ ಬಾಯ್ಬಿಟ್ಟು ಹೇಳಲಿಕ್ಕೆ ಅನುಮತಿ ಇಲ್ಲ. ಅದರ ಒಂದು ವಿಭಕ್ತಿಯ ಶೈಲಿಯ ಹಿನ್ನೆಲೆಯಲ್ಲಿಯೋ ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿಯೋ ನಾವು ಆ ಮಂತ್ರವನ್ನು ಗ್ರಹಿಸಬೇಕು. ಇನ್ನು ನೃಸಿಂಹ ಗಾಯತ್ರಿ ಅಂತ ಅದನ್ನು ಅವರು ಹೇಳೋದು ವಿದ್ಮಹೇ ಧೀಮಹೇ ಪೂರ್ವಂ, ವಿದ್ಮಹೇ ಧೀಮಹೇ ಇವು ಇರಬೇಕು. ಆಮೇಲೆ ಸ್ವಯಂ ಚೈವ ಮಹಾಬಲಃ ಪ್ರೇರಯೇತ್ ತನ್ನ ಇತ್ಯೇತತ್, ಅನಂತ ಅಂತನ್ನುವ ಕಡೆಯದ್ದು ಇರಬೇಕು. ಯಾವುದೇ ಒಂದು ಗಾಯತ್ರಿಯಲ್ಲಿ ವಿದ್ಮಹೇ ಮತ್ತು ಧೀಮಹೇ ಅಂತನ್ನುವ, ವಿದ್ಮಹೇ ಧೀಮಹೇ ಪ್ರಚೋದಯಾತ್ ಇವು 3 ಇರಲೇಬೇಕು. ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ಒಂದರಲ್ಲಿ ಅದರ ಅಪವಾದ, ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ
ಧಿಯೋ ಯೋನ ಪ್ರಚೋದಯಾತ್. ಅಲ್ಲಿ ಧೀಮಹಿ ಇದೆ, ವಿದ್ಮಹೇ ಇಲ್ಲ. ಪ್ರಚೋದಯಾತ್ ಅಂತ ಇದೆ. ಇಲ್ಲಿ ವಿದ್ಮಹೇ, ಧೀಮಹೇ, ಪ್ರಚೋದಯಾತ್ ಇವು ಮೂರು ಇದ್ದರೆ ಮಾತ್ರ ಗಾಯತ್ರಿ ಅಂತ ಒಂದು ಚಿಂತನೆ ಇದೆ. ಅದಕ್ಕೆ ಅನುಗುಣವಾಗಿ ಯಾಜ್ಞೀಯ ಮಂತ್ರೋಪನಿಷತ್ತಿನಲ್ಲಿ ಯಾಜ್ಞೀಯ ಮಂತ್ರದಲ್ಲಿ ಅಂದರೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬಂದ ಎಲ್ಲ ಮಂತ್ರಗಳಲ್ಲಿ ಇದೇ ಪ್ಯಾಟರ್ನ್ ಇದೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಹೇಳಿ ಮಂತ್ರ ಇದೆ. ಹಾಗೆ ಪ್ರತಿಯೊಂದು ಇದೆ. ಇಲ್ಲಿ ಏನಂತ ಹೇಳಬೇಕು? ಸ್ವಯಂ ಅಂತ ಹೇಳಿದ್ರೆ ನರಸಿಂಹ, ನರಸಿಂಹಾಯ ವಿದ್ಮಹೇ ಅಂತಾಯಿತು. ಆಮೇಲೆ ಮಹಾಬಲ ಅಂತ ಇದೆ, ಮಹಾಬಲಾಯ ಧೀಮಹಿ ತನ್ನೋ ಅನಂತ ಪ್ರಚೋದಯಾತ್ ಅಥವಾ ತನ್ನೋನಂತ ಪ್ರಚೋದಯಾತ್. ನರಸಿಂಹ, ಮಹಾಬಲ, ಅನಂತ ಅನ್ನುವ ಮೂರು ನಾಮಗಳು ನರಸಿಂಹನದ್ದು ಗುಹ್ಯವಾದ ನಾಮ. ಹೀಗಾಗಿ ಅಚ್ಯುತಾಯ ನಮಃ ಅನಂತಾಯ ನಮಃ ಅಂದರೆ ನರಸಿಂಹ ಅಂತ ಅರ್ಥ. ಅಚ್ಯುತ ಅಂತ ಹೇಳಿದರೆ ವರಾಹ. ಆಮೇಲೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಗೋವಿಂದಾಯ ನಮಃ ಅಂತ ಹೇಳಿದ್ರೆ ರಾಮ ಮತ್ತು ಕೃಷ್ಣರನ್ನು ಚಿಂತನೆ ಮಾಡಬೇಕು ಅಂತ ಉಪನಿಷತ್ ಭಾಷ್ಯವೊಂದರಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತಂದರೆ ಸಿಮಿಲರ್ಲಿ ಹೀಗೆ ಹೇಳಿದ ಹಾಗೆ ಅಚ್ಯುತ ವರಾಹಾಯ ನಮಃ, ಅನಂತ ನರಸಿಂಹಾಯ ನಮಃ, ಗೋವಿಂದಾಯ ನಮಃ ರಾಮಾಯ ನಮಃ ಮತ್ತು ಕೃಷ್ಣಾಯ ನಮಃ ಅಂತ ಹೇಳಿದ ಹಾಗೆ. ಇನ್ನು ಧ್ಯಾಯೇ ನೃಸಿಂಹಮುರುವೃತ್ತಂ, ಈ ಎಲ್ಲ ಮಂತ್ರಗಳಿಗೆ ನೃಸಿಂಹ ಚತುರ್ವಿಂಶತ್ಯಕ್ಷರ ಅಂತ ಉಂಟು. ಆ ಮಂತ್ರಕ್ಕೆ ಎಲ್ಲ ಮಂತ್ರಕ್ಕೂ ಸಮಾನವಾಗಿ ಒಂದೇ ಒಂದು ಧ್ಯಾನ ಮಂತ್ರ ಯಾವುದು ಅಂತಂದರೆ ಧ್ಯಾಯೇ ನೃಸಿಂಹಮುರುವೃತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರ ಜುಗ್ಮಮಥಾ ಪರಾಭ್ಯಾಂ ಚಕ್ರಂ ದರಂ ಚರಧತಂ ಪ್ರಿಯಯಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕತೇಜ ಸಮಗ್ರ್ಯ ಶಕ್ತಿಂ ಧ್ಯಾಯೇತ್ ನೃಸಿಂಹಂ ಉರುವೃತ್ತರವಿತ್ರಿನೇತ್ರಂ. ಉರು ಬಹಳ ದೊಡ್ಡದಾಗಿರುವ, ವೃತ್ತ ಅಗಾಲವಾಗಿರುವ, ದುಂಡಾಗಿರುವ, ಸೂರ್ಯನಂತೆ ಹೊಳೆಯುವ ಮೂರು ಕಣ್ಣುಗಳು ಇದೆ. ನರಸಿಂಹನಿಗೆ ಮೂರು ಕಣ್ಣನ್ನು ಚಿಂತನೆ ಮಾಡಬೇಕು. ಹಣೆಯ ಮೇಲೊಂದು ಮತ್ತೆ ಇಲ್ಲಿ ಎರಡು. ರವಿತ್ರಿನೇತ್ರಂ ಜಾನು ಪ್ರಸಕ್ತ ಕರಯುಗ್ಮಂ, ತನ್ನೆರಡು ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಂಡಿರ್ತಾನೆ. ಅಥಾಪರಾಭ್ಯಾಂ, ಇನ್ನೆರಡು ಕೈಗಳಿಂದ ಚಕ್ರಂ ದರಂ ಚರಧತಂ, ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖವನ್ನು ಇಟ್ಕೊಂಡಿರ್ತಾನೆ. ತಿಗ್ಮಾಂಶುಕೋಟ್ಯಧಿಕ ತೇಜ ಸಮಗ್ರ್ಯ ಶಕ್ತಿಂ, ಎಷ್ಟೂ ಉಗ್ರವಾಗಿ, ಎಷ್ಟೂ ಬೆಳಕನ್ನು ಅವನ ಹಿನ್ನೆಲೆಯಲ್ಲಿ ಮತ್ತು ಅವನ ಮೈಯಲ್ಲಿ ಚಿಂತನೆ ಮಾಡಬಹುದು. ಎಷ್ಟಾಗತ್ತೋ ಅಷ್ಟು ಈ ರೀತಿ ಚಿಂತನೆ ಮಾಡಬೇಕು. ಆದರೆ ಯಾವುದೇ ಒಂದು ಧ್ಯಾನ ಮಂತ್ರದಲ್ಲಿ ಹೇಳಿದಷ್ಟೇ ಧ್ಯಾನ ಮಾಡಬೇಕು ಅಂತ ಇಲ್ಲ. ಇಷ್ಟೇ ಕೈಗಳಿಂದ ದೇವರನ್ನು ಧ್ಯಾನ ಮಾಡಬೇಕು ಅಂತ ಇಲ್ಲ. 6, 8, 10 ಎಷ್ಟೂ ಕೈಗಳನ್ನು ಚಿಂತನೆ ಮಾಡಬಹುದು ಅಂತ ಒಂದು ಹೇಳುತ್ತಾರೆ. ಅನಂತ ರೂಪೋಧ್ಯೇಯೋತಃ ಸ್ವಗುರುಕ್ತಾನುಸಾರತಃ ಯಥಾಯೋಗ್ಯಂ ಯಥಾಶಕ್ತಿ ತತ್ತದಾಯುಧ ಭೂಷಣ. ಆಯಾ ಆಯುಧ, ಆಯಾ ತರಹದ ಆಭರಣಗಳನ್ನು ನೀವು ಎಷ್ಟೂ ಚಿಂತನೆ ಮಾಡಬಹುದು. ಅದರಿಂದಾಗಿ ನಿಮಗೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳುತ್ತೆ ತಂತ್ರಶಾಸ್ತ್ರ. ಪೂಜೆ ಮಾಡಬೇಕಾದರೂ ಅಷ್ಟೇ. ಪೂಜೆ ಮಾಡಬೇಕಾದ್ರೆ ಶಾಸ್ತ್ರದ ಚೌಕಟ್ಟಿಗೆ ಹೊಂದಿಕೆಯಾಗುವ ರೀತಿಯಲ್ಲಿ ನಾವು ಅನೇಕ ಸಂಗತಿಗಳನ್ನು ಕಲ್ಪಿಸಬಹುದು. ಏಕೆಂದರೆ ನಾವು ಏನೇ ಕಲ್ಪನೆ ಮಾಡಿದ್ರೂ ಕೂಡ ಶಾಸ್ತ್ರಕ್ಕೆ ಯೋಗ್ಯವಾಗಿ ಇದ್ದರೆ ಅದು ಶಾಸ್ತ್ರದಿಂದ ಆಚೆಗೆ ಇರೋದಿಲ್ಲ. ಈ ಒಂದು ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಇವಾಗ ಉದಾಹರಣೆಗೆ ನಾನು ಹೇಳ್ತಾ ಇರ್ತೇನೆ ಮಿತ್ರರಿಗೆ, ಪೂಜೆಯನ್ನು ಮಾಡುವಾಗ ನೀವು ರಾಮಾಯಣದ ಶ್ಲೋಕಗಳಿಂದ ಅರ್ಚನೆ ಮಾಡಿ, ಏನೂ ತೊಂದರೆ ಇಲ್ಲ. ಆಚಾರ್ಯರ ಗ್ರಂಥಗಳ ಪಠನೆಯನ್ನು ದಿವಸ ಇಟ್ಕೊಳ್ಳೇಬೇಕು. ಪೂಜೆ ಮಾಡಿ ಟೈಮ್ ಆಗೋದಿಲ್ಲ ಅಂತಂದರೆ ನೀವು
ಬೇರೆಯದರಿಂದ ಪೂಜೆ ಮಾಡುವಾಗ, ಇವಾಗ ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನೆಲ್ಲ ಟ್ರೈನ್ನಲ್ಲಿ ಬಸ್ಸಲ್ಲಿ ಹೋಗ್ತಾ ಮಾಡಲಿಕ್ಕಾಗತ್ತೆ. ನಮಗೆ ಇದು ಬೇಕು ಅಂತ ಹೇಳಿದಾಗ ಅದರಿಂದ ದೇವರನ್ನು ಅರ್ಚನೆ ಮಾಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ಲೋಕಗಳಿಂದ, ಮಹಾಭಾರತದ ಶ್ಲೋಕಗಳಿಂದ, ರಾಮಾಯಣದ ಶ್ಲೋಕಗಳಿಂದ, ಯಾಕೆಂದರೆ ಆ ತರಹದ ಒಂದು ಕಲ್ಪನೆ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇದೆ. ಇಟ್ ಇಸ್ ಪರ್ಮಿಟೆಡ್. ಹೀಗೆ ಯಾವ ರೀತಿ ಬೇಕಾದರೂ ಚಿಂತನೆ ಮಾಡಬಹುದು. ಸರಿ, ಎಷ್ಟು ಆಯುಧಗಳನ್ನು ಚಿಂತನೆ ಮಾಡಬಹುದು, ಯಾವ ತರಹದ ಆಯುಧಗಳನ್ನು ಚಿಂತನೆ ಮಾಡಬಹುದು, ಅದಕ್ಕೊಂದು ಮಿತಿಯನ್ನು ಆಚಾರ್ಯರು ಹೇಳಿದ್ದಾರೆ. ಚಕ್ರ, ಶಂಖ, ಗದ, ಪದ್ಮ, ಖಡ್ಗ. ಆಮೇಲೆ ಖೇಟ ಅಂತಂದರೆ ಗುರಾಣಿ ಅಂತ ಹೇಳುತ್ತಾರೆ. ಶಾರ್ಂಗಕ, ಶರ ಅಂತಂದರೆ ಬಾಣ, ಮುಸಲ ಅಂತ ಹೇಳಿದ್ರೆ ಒನಕೆ, ಆಮೇಲೆ ವಜ್ರಾಯುಧ, ಸಿಡಿಲ ಬಡಿಗೆ, ಆಮೇಲೆ ಹಲಹ, ನೇಗಿಲು, ಪಾಶ, ಹಗ್ಗ, ಅಂಕುಶ, ಆನೆಯನ್ನು ನಿಯಂತ್ರಣ ಮಾಡುವಂತಹ ಆಯುಧ, ಶೂಲ. ಈ ತರಹದ ಆಯುಧಗಳನ್ನು ಎಷ್ಟೂ ಚಿಂತನೆ ಮಾಡಬಹುದು ಅಂತ ಹೇಳ್ತಾರೆ. ಆ ಆಯುಧಗಳ ಲಕ್ಷಣವನ್ನೆಲ್ಲ ಎಲ್ಲಿ ತಿಳಿಬೇಕು ನಾವು? ಪ್ರಾಚೀನ ಗ್ರಂಥಗಳಿಂದ ತಿಳಿಯಬಹುದು, ಅಥವಾ ಶಿಲ್ಪವನ್ನು ನಾವು ನೋಡ್ತಾ ಇದ್ದಾಗ ಅನೇಕ ತರಹದ ಆಯುಧಗಳು ಬರುತ್ತೆ. ಆ ಎಲ್ಲ ಆಯುಧಗಳನ್ನು ನಾವು ಅಲ್ಲಿ ಚಿಂತನೆ ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ಹಂಸಮಂತ್ರ ಅತ್ಯಂತ ಮುಖ್ಯವಾದದ್ದು. ನಾವು ಪ್ರತಿ ದಿವಸ ಬೆಳಗ್ಗೆ ಎದ್ದು ಧ್ಯಾನ ಮಾಡಬಹುದಾದದ್ದು. ಅದನ್ನು ಸಾಂಕೇತಿಕವಾಗಿ ಗಾಯತ್ರಿ ಮಂತ್ರ ಆದ ಮೇಲೆ 10 ಮಂತ್ರ ಜಪ ಮಾಡಿ ಒಂದು ತರ್ಪಣವನ್ನು ಕೊಟ್ಟು 21,600 ಮಂತ್ರಗಳನ್ನು ನಾನು ಜಪ ಮಾಡಿದ್ದೇನೆ ಅಂತ ಚಿಂತನೆ ಮಾಡಿ ನಾವು ತರ್ಪಣವನ್ನು ಕೊಡಬಹುದು. ಆ ಮಂತ್ರ ಹಂಸಮಂತ್ರ ಅಂತ ಕರೀತಾರೆ. ಅದು ಹಂಸಮಂತ್ರ, ಅದು 3 ಮಂತ್ರ ಅಂತ. 3 ಮಂತ್ರಗಳು ಸೇರಿ ಒಂದು ಮಂತ್ರ ಆಗಿರುವುದು. ಒಂದು ಹಂಸಃ, ಎರಡನೆಯದ್ದು ಸೋಹಂ, ಮೂರನೆಯದ್ದು ಸ್ವಾಹ. ಹಂಸಃ, ಸೋಹಂ, ಸ್ವಾಹ ಅಂತನ್ನುವ 3 ಮಂತ್ರ ಸೇರಿದರೆ ಅಖಂಡವಾದ ಒಂದು ಹಂಸ ಮಂತ್ರ ಅಂತ. ಮುಖ್ಯ ಪ್ರಾಣ ಅದನ್ನು ಎಲ್ಲರ ಜೀವರ ಮೂಗಿನ ಒಳಗಡೆ ನಿಂತು ಆ ಮಂತ್ರವನ್ನು ಜಪ ಮಾಡ್ತಾ ಇರ್ತಾನೆ. ನಮಗೆ ಕೇಳೋದು ಹ ಸ ಎರಡೇ ಕೇಳಿಸ್ತಾ ಇರುತ್ತೆ ನಮಗೆ. ಅದು ಕೀನ್ ಅಬ್ಸರ್ವೇಷನ್ನಿಂದ ಮಕಾರ ಕೇಳುತ್ತೆ, ಕೀನ್ ಅಬ್ಸರ್ವೇಷನ್ನಿಂದ ಸ್ವಾಹ ಅಂತನ್ನೋದಕ್ಕೆ ಸರಿಯಾದ ಧ್ವನಿ ನಮಗೆ ಕೇಳುತ್ತೆ. ಅದು ಇರೋದು 3 ಮಂತ್ರ, ಹಂಸಸ್ಸೋಹಂ ಸ್ವಾಹ ಅಂತ. ಈ ಹಂಸಸ್ಸೋಹಂ ಸ್ವಾಹ ಅಂತನ್ನುವ ಮಂತ್ರ ಏನಿದೆ, ಈ ಮಂತ್ರ ಮುಖ್ಯ ಪ್ರಾಣನ ಕರ್ತೃತ್ವದ ಜೊತೆಗೆ ನಮ್ಮ ಮಾಧ್ಯಮದಲ್ಲಿ ಆಗುವಂತಹ ಮಂತ್ರ. 21,600 ಮಂತ್ರಗಳು. ಈ 21,600 ಮಂತ್ರಗಳು ಬದಲಾಗತ್ತೆ. ಅಂದರೆ ಇವಾಗ ಏದುಸಿರು ಬಂದಾಗ ಮತ್ತು ಒಬ್ಬ ಉಸಿರನ್ನು ಬಿಗಿ ಹಿಡಿದಾಗ, ಕುಂಭಕದಲ್ಲಿ ಹೆಚ್ಚು ಹೊತ್ತು ನಿಂತ ಅಂದರೆ ಅಷ್ಟು ಆಗಲ್ಲ. ಆದರೆ ಅಷ್ಟು ಕ್ರಿಯೆ ಮುಖ್ಯ ಪ್ರಾಣನದ್ದಿರುತ್ತೆ. ಅವನದಂತೂ ಜಪ ಇದ್ದೇ ಇರುತ್ತೆ. ಉಸಿರಾಟದ ಕ್ರಿಯೆ ಅಷ್ಟಾಗಬೇಕಾಗಿಲ್ಲ, ಆದರೆ ಅಷ್ಟು ಸರ್ತಿ ಜಪ ಅಂತೂ ಅವನು ಮಾಡಿರ್ತಾನೆ. ಅದು ಉಸಿರಾಟದಲ್ಲಿ ಅಭಿವ್ಯಕ್ತ ಆಗಬೇಕಾಗಿರಲ್ಲ. ಹೀಗಾಗಿ ಆ 21,600 ಉಸಿರುಗಳು ಅಂತ ಏನು ಇದೆ, ಆ ಎಲ್ಲ ಜಪವನ್ನು ಮುಖ್ಯ ಪ್ರಾಣ ನಮ್ಮ ಮಾಧ್ಯಮದಲ್ಲಿ ಮಾಡಿದ್ದಾನೆ. ಆದ್ದರಿಂದ ನಾವು ಅದನ್ನು ಸಮರ್ಪಣೆ ಮಾಡಬಹುದು ಅನ್ನುವ ಅಧಿಕಾರ ಶಾಸ್ತ್ರ ನಮಗೆ ಕೊಟ್ಟಿದೆ. ಇದನ್ನು ಪ್ರಾತರಯೋಗ ಅಂತ ಕರೀತಾರೆ. ಈ ಸಂಖ್ಯೆಯನ್ನು ಹೇಳಬೇಕಾದರೂ ತಂತ್ರಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಗುಟ್ಟಿನಲ್ಲಿ ಹೇಳಬೇಕು ಅಂತ ಅವರೆಲ್ಲ ಕಟಪಯಾದಿ ಸಂಖ್ಯೆಗಳಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಮಾತ್ರ ಆಚಾರ್ಯರು ನೇರವಾಗಿ 21,000 ಸಹಸ್ರಾತ್ಮ ಸಷಟ್ಶತ ಮಹರ್ನಿಶಂ ಅರ್ಪಣೀಯೋ ಹರೌ ನಿತ್ಯಂ
ಪ್ರಾತರ್ಯೋಗೋ ಮಹಾನಯಂ ಅಂತ ಹೇಳಿದ್ದಾರೆ. ಅದರಿಂದಾಗಿ ವೇದದಲ್ಲಿ ಬರುವ ಪ್ರಾತರ್ಯುಜಾ ವಿಬೋಧಯಾಶ್ವಿನಾವೇಹ ಗಚ್ಚತಾಂ ಅಂತ ಹೇಳಿ ಒಂದು ಮಂತ್ರ ಇದೆ. ಅಲ್ಲಿ ಪ್ರಾತರ್ಯುಜೌ ಅಂದರೆ ಪ್ರಾತರ್ಯೋಗಯುಕ್ತವು ಅಂತ ಅರ್ಥ. ಆ ಪ್ರಾತರ್ಯೋಗ ಅಂದರೆ ಯಾವುದು ಇದೆ? 21,100 ಉಸುರುಗಳನ್ನು 600 ಉಸುರುಗಳನ್ನು ಮಂತ್ರವಾಗಿ ಜಪಿಸಿ ದೇವರಿಗೆ ಸಮರ್ಪಣೆ ಮಾಡೋದನ್ನು ಪ್ರಾತರ್ಯೋಗ ಅಂತ ಕರೀತಾರೆ. ಅದು ಒಂದು ಬೆಳಗ್ಗೆ ಜಪ ಮಾಡಿಬಿಟ್ರೆ ಅಥವಾ ಜಪ ಮಾಡಿದ್ದೇವೆ ಅಂತ ಸಂಕಲ್ಪ ಮಾಡಿದರೆ ಯಾವಾಗ ಪ್ರಾಣ ಹೋದರೂ ಅಡ್ಡಿ ಇಲ್ಲ, ಅದು ದೇವರಿಗೆ ಸಮರ್ಪಣೆ ಮಾಡಿದ ಹಾಗೇ ಇರುತ್ತೆ. ಈಗೇನಾಗಿದೆ, ನಾವು ದೇಹವನ್ನು ಸಮರ್ಪಣೆ ಮಾಡಲಿಕ್ಕಿಲ್ಲ, ನಮ್ಮ ಉತ್ತರಾಧಿಕಾರಿಗಳು ಯಾರೋ ನಮ್ಮ ಬದಲು ಈ ದೇಹವನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಆದರೆ ನಾವು ಈ ಎಚ್ಚರ ಇತ್ತು ಅಂತಂದರೆ ನಾವೇ ಸಮರ್ಪಣೆ ಮಾಡಿದ ಹಾಗಿರುತ್ತೆ. ಅದು ಬಹಳ ಮಹತ್ವದ್ದು. ಈ 3 ಮಂತ್ರಗಳು ಕೂಡ ಕಲ್ಪವೃಕ್ಷಾಹ, ಬೇಡಿದ್ದನ್ನು ನೀಡುತ್ತವೆ. ಆದರೆ ಈ 3 ಮಂತ್ರಗಳನ್ನು ಚಿಂತನೆ ಮಾಡುವವನಿಗೆ ಇಡೀ ದಿನದಲ್ಲಿ ವ್ಯಾಪಿಸಿರುವ ಕಾಮ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಏಕೆಂದರೆ ಕಾಮವೂ ಕೂಡ ನಿರಂತರವಾಗಿ ಫ್ಲೋಟ್ ಆಗ್ತಾ ಇರುತ್ತೆ. ಅದರಿಂದಾಗಿ ಇದರ ಮುಖ್ಯವಾದ ಫಲ ವಿಶೇಷಾತ್ ಜ್ಞಾನದಾಯಕಾಹ ಅಂತ ಹೇಳ್ತಾರೆ. ಜ್ಞಾನವನ್ನು ಅದು ಕೊಡುತ್ತೆ. ಇದನ್ನೇ ಅಂಗವಾಗಿ ನ್ಯಾಸವಾಗಿ ಹಂಸಃ ಹೃದಯಾಯ ನಮಃ ಸೋಹಂ ಶಿರಸೇ ಸ್ವಾಹ ಅಂತ ಈ ರೀತಿ ಚಿಂತನೆ ಮಾಡಬೇಕು ಅಂತ ನಿರೂಪಣೆ ಮಾಡ್ತಾರೆ. ಅಶೇಷ ದೋಷ ದಹನ, ಎಲ್ಲ ದೋಷವನ್ನು ಸುಟ್ಟು ಬಿಡುತ್ತೆ, ತತ್ವಜ್ಞಾನವನ್ನು ಕೊಡುತ್ತೆ. ಆದರೆ ಕಲಿಯುಗದಲ್ಲಿ ಉಪಾಸನೆ ಮಾಡುವವರಿಗೆ ತತ್ವಜ್ಞಾನ ಮಾತ್ರ ಸಿಗೋದು ಇದರಿಂದ. ಇದನ್ನೇ ನೀವು ಕೃತಾದಿಯುಗಗಳಲ್ಲಿ ಉಪಾಸನೆ ಮಾಡಿದರೆ ಅಷ್ಟೈಶ್ವರ್ಯಪ್ರದ, ಎಲ್ಲ ತರಹದ ಐಶ್ವರ್ಯವನ್ನು ಕೊಡುತ್ತೆ. ಐಶ್ವರ್ಯ ಅಂದರೆ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಎಲ್ಲ ತರಹದ ಇದನ್ನು ಕೊಡುತ್ತೆ. ಆದರೆ ಇದು ಕಲಿಯುಗದಲ್ಲಿ ಅಷ್ಟಸಿದ್ಧಿಗಳನ್ನು ಕೊಡಲ್ಲ. ಅಷ್ಟಸಿದ್ಧಿಗಳಿಗಾಗಿ ಅದನ್ನು ಜಪ ಮಾಡಬೇಡಿ ಅಂತ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಮತ್ತೆ ಯಾಕೆ ಜಪ ಮಾಡಬೇಕು ಅಂತಂದರೆ, ಒಂದು ಜೀವನದ ಅರ್ಪಣೆ, ಇನ್ನೊಂದು ದೇವರ ಜ್ಞಾನ. ಹಂಸಃ ಸೋಹಂ ಸ್ವಾಹ ಅನ್ನುವ ಮಂತ್ರ. ಯಾವ ತರಹದ ದೇವರನ್ನು ಚಿಂತನೆ ಮಾಡಬೇಕು? ಧ್ಯಾಯೇ ದ್ರವಿಂದು ಕರಮಿಂದು ತಹಸ್ರಲಕ್ಷ ಕಾಂತಿಂ ಪ್ರಿಯಾ ಸಹಿತಮಾಸ್ಥಿತ ಮಿಂದು ಬಿಂಬೆ ಶಂಖಾರಿ ದುರ್ದ್ವಯ ಮುದರ್ಕ ಮಹೇಂದು ಬಿಂಬಾತ್ ಸಂಸಿಚ್ಯಮಾನಮೃತೇನ ರಮಾಧಿನಾಥಂ. ಧ್ಯಾಯೇತ್ ರವೀಂದು ಕರಂ, ದೇವರು ಒಂದು ಕೈಯಲ್ಲಿ ಸೂರ್ಯನನ್ನು, ಇನ್ನೊಂದು ಕೈಯಲ್ಲಿ ಚಂದ್ರನನ್ನು ಇಟ್ಟುಕೊಂಡಿದ್ದಾನೆ. ರವೀಂದು ಕರಂ. ಇಂದು ಸಹಸ್ರ ಲಕ್ಷ ಕಾಂತಿಂ, ಕೋಟ್ಯಂತರ ಚಂದ್ರರಂತೆ ತಂಪಾಗಿದ್ದಾನೆ. ಎಲ್ಲ ಕಡೆ ಈ ತಂಪನ್ನು ಹೇಳ್ತಾರೆ. ತಂಪು ಕಿರಣಗಳ ದೇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಮಡಿಯಲ್ಲಿದ್ದಾಗ ಸಿಟ್ಟು ಬರಬಾರದು. ಯಾಕೆ ಅಂದರೆ ತಂಪಾಗಿರುವ ದೇವರನ್ನು ಚಿಂತನೆ ಮಾಡಿಸೋದ್ರಿಂದ. ಶಂಖಾರಿ ದೌರ್ದ್ವಯ ಮುದರ್ಕ ಮಹೇಂದು ಬಿಂಬಾತ್ ಸಂಸಿಚ್ಯಮಾನಮೃತೇನ ರಮಾಧಿನಾಥಂ. ಆಮೇಲೆ ಶಂಖಾರಿ ದೌರ್ದ್ವಯಂ, ಚಕ್ರಶಂಖಗಳನ್ನು 2 ಕೈಗಳಿಂದ ಹಿಡಿದುಕೊಂಡಿದ್ದಾನೆ. ಲಕ್ಷ್ಮೀದೇವಿ ಇದ್ದಾಳೆ. ಎಲ್ಲ ದೇವತೆಗಳು ಅಮೃತದಿಂದ ಅವನ ಮೇಲೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಈ ತರಹದ ಅಮೃತದಿಂದ ನೆಂದಿರುವ ತಂಪಾಗಿರುವ ಸೂರ್ಯ ಚಂದ್ರರನ್ನು ಕೈಯಲ್ಲಿ ಇಟ್ಟುಕೊಂಡಿರುವ ದೇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ವಸ್ತುತಃ ಈ 3 ಮಂತ್ರಗಳ ಬೇರೆ ಬೇರೆ ರೂಪವನ್ನು ಚಿಂತನೆ ಮಾಡಬಹುದು, ಒಟ್ಟಿಗೆಯೂ ಚಿಂತನೆ ಮಾಡಬಹುದು. ಸ್ವಾಹ ಅಂತ ಇದೆಯಲ್ಲ, ಅದಕ್ಕೆ ಕೆಂಪು ಬಣ್ಣದ ದೇವರನ್ನು ಚಿಂತನೆ ಮಾಡಬಹುದು, ಅಥವಾ ಮಿಂಚಿನಂತಹ ಬಣ್ಣದ ದೇವರನ್ನು ಚಿಂತನೆ ಮಾಡಬಹುದು ಅಂತ ಹೇಳುತ್ತಾರೆ. ಇಷ್ಟು ಆಯಿತು. ಈ ಮಂತ್ರ ಹಂಸ ಮಂತ್ರ ಆಯಿತು. ಇದಾದ ಮೇಲೆ ಒಂದು ಮಂತ್ರ, ನಮಗೆ ಊಟ ಇಲ್ಲ,
ಸಂಪತ್ತಿದ್ದು ಕೂಡಲೇ ಊಟ ಇರಬೇಕು ಅಂತ ಇಲ್ಲ. ಊಟ ಇಲ್ಲ. ಬೆಂಗಳೂರಿನಲ್ಲಿ ಒಬ್ಬರು ಒಳ್ಳೆಯ ಅನುಷ್ಠಾನ ಮಾಡ್ತಾ ಇರುವವರು ಆಗಿ ಹೋದರು. ಮಲ್ಲೇಶ್ವರದಲ್ಲಿ ಅವರು ಇದ್ದರು. ಅವರು ಒಳ್ಳೆ ಜಪತಪಾನುಷ್ಠಾನಗಳನ್ನು ಮಾಡುವವರು, ಒಳ್ಳೆ ತಪಸ್ವಿಗಳು. ಅವರು ಮನೆ ತುಂಬ ಮಕ್ಕಳು, ಊಟ ಇರ್ತಿರಲಿಲ್ಲ. ಆವಾಗ ಈ ದಧಿವಾಮನ ಮಂತ್ರವನ್ನು ಜಪ ಮಾಡಿದರು, ಭೋಜನ ಸಮೃದ್ಧಿ ಉಂಟಾಯಿತು ಅಂತ ಹೇಳಿ ನಾವು ಹಿರಿಯರಿಂದ ಕೇಳ್ತೇವೆ. ಆ ಮಂತ್ರ ಇದು ದಧಿವಾಮನ ಮಂತ್ರ ಅಂತ. ದಧಿವಾಮನ ಮಂತ್ರ ಹೇಗೆ ಚಿಂತನೆ ಮಾಡೋದು? ಧ್ಯಾಯೇತ್ ಸುಶುಕ್ಲಂ, ಬೆಳ್ಳಗಿರುವ ದೇವರನ್ನು ಚಿಂತನೆ ಮಾಡಬೇಕಂತೆ. ಅರವಿಂದ ದಲಾಯತಾಕ್ಷಂ, ಅಗಲವಾದ ಕಣ್ಗಳಿಂದ ನಮ್ಮನ್ನು ನೋಡ್ತಾ ಇದ್ದಾನೆ. ಸೌವರ್ಣ ಪಾತ್ರ ದಧಿಭೋಜ್ಯ ಮಥಾಮೃತಂಚ, ಸೌವರ್ಣ ಪಾತ್ರ ದಧಿಭೋಜ್ಯಂ, ಬಲಗೈಯಲ್ಲಿ ಬಂಗಾರದ ಕೈನಿಂದ ಒಂದು ಪಾತ್ರೆ ಇಟ್ಕೊಂಡಿದ್ದಾನೆ. ಬಂಗಾರದ ಪಾತ್ರೆಯಲ್ಲಿ ಮೊಸರನ್ನವನ್ನು ಇಟ್ಟುಕೊಂಡಿದ್ದಾನೆ. ಮೊಸರನ್ನವನ್ನು ಇಟ್ಟುಕೊಂಡು ಅಮೃತವನ್ನು ಇಟ್ಟುಕೊಂಡ ದೇವರನ್ನು ಚಿಂತನೆ ಮಾಡಬೇಕು. ಒಂದು ಕೈಯಲ್ಲಿ ಅಮೃತವನ್ನು, ಇನ್ನೊಂದು ಕೈಯಲ್ಲಿ ಮೊಸರನ್ನವನ್ನು ಇಟ್ಟುಕೊಂಡ ಎಲ್ಲ ದೇವತೆಗಳಿಂದ ಕೂಡಿರುವ ದೇವರನ್ನು ಚಿಂತನೆ ಮಾಡಬೇಕು. ಶೀತಾಂಶು ಮಂಡಲಗತಂ, ಹಾಗೆ ಇಟ್ಟುಕೊಂಡು ಚಂದ್ರಮಂಡಲದಲ್ಲಿ ಇದ್ದಾನೆ, ಲಕ್ಷ್ಮೀದೇವಿಯು ಅವನ ಜೊತೆಗಿದ್ದಾಳೆ ಅಂತ ಚಿಂತನೆ ಮಾಡಬೇಕು. ಇದು ದಧಿವಾಮನ. ಯಾರಿಗಾದರೂ ಈ ತಿನ್ನೋದ್ರಿಂದ ಏನಾದರೂ ಅಲರ್ಜಿ ಅಂತ ಇದ್ದರೆ ಇದನ್ನು ಚಿಂತನೆ ಮಾಡಬಹುದು ಅಂತ ಹಿರಿಯರು ನಿರೂಪಣೆ ಮಾಡ್ತಾರೆ. ಉದ್ಯದ್ರವಿಪ್ರಭಮರೀಂದ್ರದರೋ ಗದಾಂಚ ಜ್ಞಾನಂಚ ಬಿಭ್ರತಮಜಂ ಪ್ರಿಯಯಾ ಸಮೇತಂ ವಿಶ್ವಾವಕಾಶಮಭಿತ ಪ್ರತಿಪೂರಯಂತಂ ಭಾಸಾಸ್ವಯಾ ಸ್ಮರತ ವಿಷ್ಣುವಜಾದಿವಂದ್ಯಂ. ಉದ್ಯದ್ರವಿಪ್ರಭಂ ಅರೀಂದ್ರದರೌ ಗದಾಂಚ ಜ್ಞಾನಂಚ ಬಿಭ್ರತಂ. ಇನ್ನು ತ್ರಿವಿಕ್ರಮ ರೂಪವನ್ನು ಚಿಂತನೆ ಮಾಡಬೇಕು. ವಾಮನ ರೂಪ ಆದ ಮೇಲೆ ತ್ರಿವಿಕ್ರಮ ರೂಪದ ಚಿಂತನೆಯನ್ನು ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ನಾನು ಮಂತ್ರಗಳನ್ನು ಹೇಳ್ತಾ ಇಲ್ಲ, ಮಂತ್ರಗಳನ್ನು ಏನು ಹೇಳಬೇಕು ಅಂತ ಹೇಳಿ ಇನ್ಯಾವಾಗಾದರೂ ಹೇಳುವ. ಏನೇನು ಮಂತ್ರಗಳನ್ನು ಅವರು ನಿರೂಪಣೆ ಮಾಡಿದ್ದಾರೆ ಅಂತ ಆ ಮಂತ್ರಗಳನ್ನು ನಿರೂಪಣೆ ಮಾಡೋದು ನಂತರ ಇನ್ಯಾವಾಗಾದರೂ, ಯಾವುದಾದರೂ ಏಕಾದಶಿ ಬೆಳಗ್ಗೆ ಆ ಮಂತ್ರಗಳನ್ನೆಲ್ಲ ನಿರೂಪಣೆ ಮಾಡಬೇಕು. ಈಗ ಧ್ಯೇಯ ಮೂರ್ತಿಗಳನ್ನು ಮಾತ್ರ ನಾವು ಚಿಂತನೆ ಮಾಡ್ತಾ ಇರೋದು. ತ್ರಿವಿಕ್ರಮ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡೋದು. ನಾನು ಹಾಗಂತ ಹೇಳಿ ಮಂತ್ರಗಳನ್ನು ಹೇಳ್ತಾ ಇಲ್ಲ ಅಂತಿಲ್ಲ, ಅಲ್ಲಿ ಇಲ್ಲಿ ಹೇಳ್ತಾ ಇದ್ದೇನೆ. ಉದ್ಯದ್ರವಿಪ್ರಭಮರೀಂದ್ರಧರೋ ಗದಾಂಚ ಬಿಭ್ರತ್, ಉದಯಿಸುವ ಸೂರ್ಯನಂತಹ ಕೆಂಪು ಕಾಂತಿ. ವಿಶ್ವಾವಕಾಶಂ, ದೊಡ್ಡ ರೂಪವನ್ನು ಅವನು ತಳೆದಿದ್ದಾನೆ. ನಮ್ಮ ಹೃದಯ ಚಿಕ್ಕದಾದರೂ, ಮನಸ್ಸು ಚಿಕ್ಕದಾದರೂ, ಅದರ ಒಳಗಡೆಯೂ ಕೂಡ ಆಗಸ ಇಡೀ ತುಂಬಿರುವ ತ್ರಿವಿಕ್ರಮನನ್ನು ಚಿಂತನೆ ಮಾಡಬಹುದು. ಲಕ್ಷ್ಮೀದೇವಿ ಜೊತೆಗೆ ಇದ್ದಾಳೆ. ಭಾಸಾಸ್ವಯ ಸ್ಮರತ ವಿಷ್ಣು ಮಜಾದಿವಂದ್ಯಂ. ಬ್ರಹ್ಮದೇವರೆಲ್ಲ ಮಿನಿಯೇಚರ್ ಆಗಿ ಇರ್ತಾರೆ, ಅಂತಹವರು ಹೀಗೆ ತಲೆ ಎತ್ತಿ ನೋಡ್ತಾ ಇರುವ, ದೇವತೆಗಳೆಲ್ಲ ತಲೆ ಎತ್ತಿ ನೋಡ್ತಾ ಇರುವ ತ್ರಿವಿಕ್ರಮನನ್ನು ಚಿಂತನೆ ಮಾಡಬೇಕು. ಈ ತ್ರಿವಿಕ್ರಮ ಗಾಯತ್ರಿ ಅಂತ ಒಂದು ಮಂತ್ರ, ಇದರ ಬಗ್ಗೆ ನಾನು ಹೇಳಬೇಕು, ಮಂತ್ರವನ್ನು ಹೇಳಬೇಕು, ಮತ್ತು ನಾನು ಇದರ ಆದ ಅನುಭವವನ್ನು ಹೇಳಬೇಕು. ನಾನು ಯಾವುದೋ ಕಾರಣಕ್ಕೆ ತಿರುಕ್ಕೋವಿಲೂರಿಗೆ ಹೋಗಿದ್ದೆ. ರಘುತ್ತಮರ ದರ್ಶನ, ಅಲ್ಲೇ ರಘುತ್ತಮರ ಸನ್ನಿಧಿಯಲ್ಲಿ 1-2 ದಿವಸ ಕಳೆದು 3ನೇ ದಿವಸ ಅಲ್ಲಿಗೆ ಹೋಗಿದ್ದೆ. ಎಲ್ಲಿಗೆ? ತಿರುಕ್ಕೋವಿಲೂರು. ತಿರುಕ್ಕೋವಿಲ್ ಅಂದರೆ ಮಂಗಳವಾದ ದೇವಸ್ಥಾನಗಳ ಊರು, ತಿರುಕ್ಕೋವಿಲೂರು ಅಥವಾ ಕೋಯಿಲೂರು. ಕೋವಿಲೂರು ಅನ್ನೋದು ಪ್ರಾಚೀನ ತಮಿಳು. ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋಗಿದ್ದಾಗ ಅಲ್ಲಿ ತ್ರಿವಿಕ್ರಮನ ಮುಂದೆ ನಿಂತಾಗ ನನಗೆ ಈಗಲೂ ಕೂಡ ಈ ಮಂತ್ರ ಯಾವಾಗಲೂ ನೆನಪಾಗಲ್ಲ. ಅವತ್ತು ಹಿಂದೆ ಬಹಳ ದಿವಸದಿಂದ ನೆನಪಾಗಿರಲಿಲ್ಲ.
ಅಲ್ಲಿ ನಿಂತಾಗ ಅದು ಆ ರೂಪ ಅಂತನ್ನೋದು, ಆ ತ್ರಿವಿಕ್ರಮ ಗಾಯತ್ರಿ ಅನ್ನೋದು ಬಂತು. ಹೇಗೆ ಅಂತ ಇನ್ನೂ ಆಶ್ಚರ್ಯ, ನೆನಪಿಸ್ಕೊಂಡಾಗೆಲ್ಲ ಆಶ್ಚರ್ಯ ಆಗುತ್ತೆ. ತ್ರಿವಿಕ್ರಮಸ್ತು ಸೋದ್ದೇಶ, ಉದ್ದೇಶ ಅಂತ ಹೇಳಿದ್ರೆ ಚತುರ್ಥಿ ವಿಭಕ್ತಿ ಅಂತ ಅರ್ಥ. ತ್ರಿವಿಕ್ರಮ ಸೋದ್ದೇಶನಾಗಿ ಇದ್ದಾನೆ ಅಂದರೆ ಚತುರ್ಥಿ ವಿಭಕ್ತಿ. ತ್ರಿವಿಕ್ರಮಾಯ ವಿದ್ಮಹೇ ವಿಶ್ವರೂಪಶ್ಚ ತತ್ಪುರಃ, ಅದಾದ ಮೇಲೆ ವಿಶ್ವರೂಪ, ವಿಶ್ವರೂಪಾಯ ಧೀಮಹಿ, ಆಮೇಲೆ ವಿಷ್ಣು ತನ್ನ ಪ್ರೇರಣ ಮಧ್ಯಗಃ, ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಇದು ಮಂತ್ರದ ಆಕಾರ. ಅವರು ಹೇಳೋದು ಹೀಗೆ, ತ್ರಿವಿಕ್ರಮಶ್ಚ ಸೋದ್ದೇಶ ವಿಶ್ವರೂಪಶ್ಚ ತತ್ಪುರಃ ಧೀವಿದೌಚ ಮಹೇ ವಿಷ್ಣು ತನ್ನ ಪ್ರೇರಣ ಮಧ್ಯಗ. ಅದರಿಂದ ನಾವು ಮಂತ್ರವನ್ನು ಹೊರಗಡೆ ಈ ರೀತಿ ತೆಗಿಬೇಕು. ತಂತ್ರಶಾಸ್ತ್ರದಲ್ಲೆಲ್ಲ ಅದೇ ರೀತಿಯಾದ ಕ್ರಮ, ನೇರವಾಗಿ ಮಂತ್ರವನ್ನು ಹೇಳಲ್ಲ. ತ್ರಿವಿಕ್ರಮಾಯ ವಿದ್ಮಹೇ ವಿಶ್ವರೂಪಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತಂತ. ಈ ರೂಪ ಬಲಿಗೂ ಕಂಡ ರೂಪ. ಆದರೆ ಇದರಲ್ಲಿ ಬಲಿ ಕಂಡದ್ರಲ್ಲಿ ಇನ್ನೂ ಅನೇಕ ವಿಶೇಷಗಳಿವೆ. ಭಾಗವತದಲ್ಲಿ ಹೇಳುವ ಹಾಗೆ ಇನ್ನೂ ಅನೇಕ ವಿಶೇಷಗಳಿದೆ. ಆ ಎಲ್ಲ ವಿಶೇಷಗಳನ್ನು ಈ ಮಂತ್ರದಲ್ಲಿ ಕೊಟ್ಟಿಲ್ಲ. ಯಾಕೆಂದರೆ ಉಪಾಸನೆ ಮಾಡುವವರು ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಹೇಳಿ ಆಚಾರ್ಯರು ಹೇಳಿ ಅದರಿಂದ ಒಂದು ಸ್ವಲ್ಪ ಮಾತ್ರ ಧ್ಯೇಯ ಮೂರ್ತಿಯನ್ನು, ಅವನ ವರ್ಣನೆಯನ್ನು ಕೊಟ್ಟಿದ್ದಾರೆ. ತ್ರಿವಿಕ್ರಮ ಮೊದಲಾದ ರೂಪಗಳನ್ನು ನಮಗೆ ಚಿಂತನೆ ಮಾಡಲಿಕ್ಕಾಗಲ್ಲ. ಆದರೆ ತಿಳ್ಕೊಳ್ಬೇಕು ಯಾಕೆ ಅಂತ ಹೇಳಿ ಒಂದು ಪ್ರಶ್ನೆ ನ್ಯಾಯ ವಿವರಣದಲ್ಲಿ ಮಧ್ವಾಚಾರ್ಯರು ಕೇಳಿಕೊಂಡು ನಮಗೆ ಉತ್ತರ ಕೊಟ್ಟಿದ್ದಾರೆ. ಈ ಪುರಾಣಗಳಲ್ಲಿ ಮತ್ತು ವೇದಗಳಲ್ಲಿ ತೋರುವ ಎಲ್ಲ ಗುಣವರ್ಣನೆಯನ್ನು ದೇವರ ಆ 4 ಗುಣಗಳಲ್ಲಿ ಉಪಸಂಹಾರ ಮಾಡಬೇಕು. ಉಪಸಂಹಾರ ಪಾದ, ಗುಣೋಪಸಂಹಾರ ಪಾದ ಅಂತ ಕರೀತಾರೆ. ವೇದಗಳಲ್ಲಿ ಪುರಾಣಗಳಲ್ಲಿ ಅನೇಕ ಪರಮಾತ್ಮನ ಗುಣಗಳನ್ನು ನೋಡುತ್ತೇವೆ. ಅಷ್ಟು ಗುಣವನ್ನು ನಾವು ಉಪಾಸನೆ ಮಾಡಲಿಕ್ಕಾಗಲ್ಲ. ಆದರೆ ಕೇಳ್ತಾ ಇರಬೇಕಾದ್ರೆ ಈ ಪರಮಾತ್ಮನೇ ನಮ್ಮ ಅಂತರ್ಯಾಮಿಯಾಗಿಯೂ ಇದ್ದಾನೆ, ನಮ್ಮ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೂ ಈ ಗುಣಗಳೆಲ್ಲ ಇದೆ ಅಂತ ತಿಳಿದುಕೊಂಡ್ರೆ ಸಾಕು. ಆಮೇಲೆ 4 ಗುಣಗಳ ಉಪಾಸನೆ ಇದ್ದೇ ಇದೆ. ಹೀಗಾಗಿ ಆ ತರಹದ ರೂಪ. ಇನ್ನು ಪರಶುರಾಮ ಮತ್ತು ರಾಮನ ರೂಪ. ಆ ಪರಶುರಾಮನ ರೂಪ ನಮಗೆಲ್ಲರಿಗೂ ಬೇಕಾದದ್ದು. ಯಾಕೆ ಅಂದರೆ ಅಗ್ನಿಯ ನಡುವೆ ದೇವರನ್ನು ಚಿಂತನೆ ಮಾಡುವಂಥದ್ದು. ಪರಶುರಾಮ ದೇವರನ್ನು ಅಂಗಾರವರ್ಣಂ ಅಭಿತೊಂಡ ಬಹಿಪ್ರಭಾಭಿ ವ್ಯಾಪ್ತಂ ಪರಶ್ವರ ಧನುರ್ಧರಮೇಕವೀರಂ ಧ್ಯಾಯೇರಜೇ ಚ ಪುರುಹೂತ ಮುಖೈಸ್ತುವದ್ಭಿ ಆವೀತಮಾತ್ಮ ಪದವೀಂ ಪ್ರತಿಪಾದಯಂತಂ. ಅಂಗಾರವರ್ಣಂ, ಕೆಂಪು ಬಣ್ಣದ ಅಂಡಬಹಿಪ್ರಭಾಭಿರ್ವ್ಯಾಪ್ತಂ, ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿರುವ ಪರಶ್ವದ ಧನುರ್ಧರಂ, 2 ಕೈಗಳ ರೂಪ. ಆರಾಮವಾಗಿ ನಮ್ಮ ಕಣ್ಮುಂದೆ ಬರುವಂತಹ ರೂಪ ಅವುಗಳಲ್ಲಿ ಇದೊಂದು. ಯಾಕೆ ಅಂದರೆ ಬಿಲ್ಲು ಮತ್ತು ಕೊಡಲಿ 2, ಬೇರೆನ್ಯಾವ ರೂಪವೂ ಇಲ್ಲ, ಬೇರೆನ್ಯಾವ ಕೈಗಳೂ ಇಲ್ಲ. ಬೇರೆ ರೂಪಗಳಿಗಾಗಬೇಕಾದ್ರೆ 4 ಕೈ 4 ಕೈಯೇ ಕಷ್ಟ. ಯಾಕೆಂದರೆ ನಾವು ನೋಡದ ಇದು ಕೈಗಳು ಎಲ್ಲಿಂದ ಬಂದಿರುತ್ತವೆ, ಹೇಗಿರ್ತವೆ ಅನ್ನೋದು ಗೊತ್ತಿಲ್ಲ. ಅದರಿಂದಾಗಿ ಸುಲಭವಾಗಿ ನಾವು ಚಿಂತನೆ ಮಾಡಬಹುದಾದದ್ದು 2 ಕೈಗಳ ರೂಪ. ಆ 2 ಕೈಗಳ ರೂಪದಲ್ಲಿ ಇದು ಒಂದು. ಯಾವುದು? ಪರಶುರಾಮ ರೂಪ. ಪರಶ್ವರ ಧನುರ್ಧರಂ, ಕೆಂಪಗಿರುವ ದೇವರನ್ನು ಚಿಂತನೆ ಮಾಡಬೇಕು. ದೇವರ ಎಲ್ಲ ಮೂರ್ತಿಗಳನ್ನು ಚಿಂತನೆ ಮಾಡುವಾಗ ಪರಿವಾರ ದೇವತೆಗಳ ಜೊತೆಗೆಯೇ ಚಿಂತನೆ ಮಾಡಬೇಕು. ಬ್ರಹ್ಮದೇವರು ಸಾಧ್ಯವಾದಷ್ಟು ದೇವತೆಗಳನ್ನು ಸುತ್ತಮುತ್ತಲೂ ಚಿಂತಿಸಬೇಕು ಅಂತ ಹೇಳ್ತಾರೆ. ಅಲ್ಲ, ಈಗ ಮಂತ್ರವನ್ನು ಹೇಳ್ತಾ ಇರಬೇಕಾದ್ರೆ ರೂಪವನ್ನು ಚಿಂತನೆ ಮಾಡಬೇಕೋ ಅಥವಾ ಮಂತ್ರವನ್ನು ಹೇಳ್ತಾ ಇರಬೇಕಾದ್ರೆ ಗುಣಚಿಂತನೆ ಮಾಡಿದ್ರೆ ಸಾಕೋ ಅಂತ 2 ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಅದಕ್ಕೆ ಉತ್ತರ ವಿಷ್ಣುತೀರ್ಥರು ನಿರೂಪಣೆ ಮಾಡಿದ್ದಾರೆ. ಒಂದು, ದೇವರನ್ನು ಚಿಂತಿಸು, ಆಮೇಲೆ
ಮಂತ್ರವನ್ನು ಜಪ ಮಾಡು. ಆವಾಗ ಮೊದಲು ವಿಜುವಲೈಸ್ ಮಾಡಿಕೊ, ಆಮೇಲೆ ಮಂತ್ರವನ್ನು ಜಪ ಮಾಡು. ಅಕಸ್ಮಾತ್ ಅದು ಪೂರ್ತಿ ವಿಜುವಲೈಸ್ ಆಗಲಿಲ್ಲ ಅಂದರೆ ಆಮೇಲೆ ಮಂತ್ರಗಳನ್ನು ಹೇಳ್ತಾ ಗುಣಚಿಂತನೆ ಮಾಡಿದ್ರು ನಡೆದು ಹೋಗುತ್ತೆ. ಜೊತೆಯಾಗಾದ್ರಂತೂ ಇನ್ನೂ ಒಳ್ಳೆಯದು. ಮಂತ್ರದ ಉಚ್ಚಾರ ಮತ್ತು ರೂಪದ ಸ್ಮರಣೆ ಎರಡು ಜೊತೆಯಾಗಿ ಆದರೂ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಮೊದಲು ಕರ್ತವ್ಯ ಲೋಪ ಆಗದೇ ಇರಬೇಕಾದ್ರೆ ಆ ಧ್ಯಾನ ಮಂತ್ರವನ್ನು ಹೇಳುವಾಗ ಅದಕ್ಕೆ ತಕ್ಕ ಹಾಗೆ ಪೆನ್ಸಿಲಲ್ಲಿ ಬರದ ಹಾಗೆ ನಿಮ್ಮ ಮನಸ್ಸಿನ ಪಟದಲ್ಲಿ ಬರ್ಕೊಂಡ್ಬಿಡಿ. ಹಾಗೆ ಬರ್ಕೊಂಡು ಬಿಟ್ಟರೆ ಸಾಕು. ಆಮೇಲೆ ಕೇವಲ ಗುಣಚಿಂತನೆ ಮಾಡಿಕೊಂಡು ನಾಮವನ್ನು ಜಪ ಮಾಡಬಹುದು ಅಂತ ಒಂದು ಸೊಲ್ಯೂಷನ್ನು ವಿಷ್ಣುತೀರ್ಥರ ಸನ್ಯಾಸ ಪದ್ಧತಿಯಲ್ಲಿ ಬಂದಿದೆ. ಇನ್ನು ಆ ಪರಶುರಾಮ ರೂಪವನ್ನು ಆವೀತಮಾತ್ಮ ಪದವೀಂ ಪ್ರತಿಪಾದಯಂತಂ, ಬ್ರಹ್ಮರುದ್ರಾದಿಗಳೆಲ್ಲ ಕೂತಿರುವಾಗ ತನ್ನ ಬಗೆಗೆ ಹೇಳ್ಕೊಳ್ತಾ ಇರುವ ಪರಶುರಾಮ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇದೇ ರೀತಿ ಇರುವಂತಹ ರೂಪ, ಇದಕ್ಕೆ 2 ಮಂತ್ರಗಳುಂಟು. ಏಕಾಕ್ಷರ ಮಂತ್ರ ಒಂದು, ಪಂಚಾಕ್ಷರ ಮಂತ್ರ ಒಂದು ಉಂಟು. ಇನ್ನು ಇದಾದ ಮೇಲೆ ರಾಮರೂಪಕ್ಕೆ ಬರೋದಾದರೆ ಆ ರಾಮರೂಪದ ವರ್ಣನೆಗೆ ಅನುಗುಣವಾಗಿ ಎಲ್ಲ ಮಠಗಳಲ್ಲಿ ರಾಮಚಂದ್ರನ ಮೂರ್ತಿಯನ್ನು ಕೆತ್ತಿದ್ದಾರೆ. ಎಲ್ಲ ಮಠಗಳಲ್ಲಿ ಒಂದು ಮೂರ್ತಿ ಇದ್ದೇ ಇರುತ್ತೆ. ಮಠಗಳ ಹಲವಾರು ಮೂರ್ತಿಯಲ್ಲಿ ಒಂದು ಮೂರ್ತಿ ಇದ್ದೇ ಇರುತ್ತೆ. ಶ್ಯಾಮಂ ರವೀಂದ್ವಮಿತದೀಧಿತಿಕಾಂತಿಯುಕ್ತಂ ಜ್ಞಾನಂ ಚರಂ ಚರಧತಂ ಪ್ರಿಯಯಾತಮೇತಂ ಸ್ವಾತ್ಮಸ್ವರೂಪಮಮಿತಂ ಹನುಮನ್ ಮುಖೇಶು ಸಂದರ್ಶಯಂತಮಜಿತಂ ಸ್ಮರತೋರುಗಿರ್ಭಿ. ನೀಲಿ ಬಣ್ಣದ ರಾಮ, ಚಂದ್ರನಂತಹ ಕಾಂತಿಯ ರಾಮ, ತಂಪು ಬೆಳಕಿನ ರಾಮ. ಅವನು ಜ್ಞಾನಂ ಶರಂಚರಧತಂ, ಒಂದು ಕೈಯಲ್ಲಿ ಬಿಲ್ಲು, ಇನ್ನೊಂದು ಕೈಯಲ್ಲಿ ಜ್ಞಾನ ಮತ್ತು ಬಾಣ ಎರಡನ್ನೂ ಇಟ್ಕೊಂಡಿದ್ದಾನೆ ಅಂತ. ನೀವು ಪಲಿಮಾರು ಮಠದ ರಾಮನನ್ನು ನೋಡಿರಬಹುದು. ಬೇಕಾದರೆ ಇನ್ನೊಮ್ಮೆ ಈ ಚಿಂತನೆ ಮುಗಿದ ಮೇಲೆ ನೀವು ಈ ವೆಬ್ಸೈಟಿನಲ್ಲಿ ನೋಡಬಹುದು, ಪಲಿಮಾರು ಮಠದ ವೆಬ್ಸೈಟಿನಲ್ಲಿ ನೋಡಬಹುದು. ಮೂರ್ತಿ ಸ್ಫುಟವಾಗಿ ನಿಂತದ್ದನ್ನು ಅಲ್ಲಿ ವಯ್ಯಾರವಾಗಿ ನಿಂತು ಈ ರೀತಿ ಅದು ಜ್ಞಾನಮುದ್ರೆ ಹೀಗೆ ಅವನು ಹೀಗೆ ಇಟ್ಟುಕೊಂಡು ಬಾಣವನ್ನು ಇಟ್ಟುಕೊಂಡು ಇರ್ತಾನೆ. ಜ್ಞಾನಂ ಶರಂಚ ದಧತಂ, ಆದರೆ ನಿಂತುಕೊಂಡಿಲ್ಲ, ಕೂತ್ಕೊಂಡಿರ್ತಾನೆ. ಆಚಾರ್ಯರು ಹೇಳಿದ ಒಂದು ಮೂರ್ತಿಯ ಇದರಲ್ಲಿ ಕೂತ್ಕೊಂಡಿರ್ತಾನೆ. ಸ್ವಾತ್ಮಸ್ವರೂಪಮಮಿತಂ ಹನುಮನ್ ಮುಖೇಶು ಸಂದರ್ಶಯಂತಂ, ಹನುಮಂತ ಮೊದಲಾದವರು ಕೆಳಗಡೆ ಕುಳಿತಿರ್ತಾರೆ. ಅವರೆಲ್ಲರಿಗೂ ಕೂಡ ತನ್ನ ರೂಪದ ಬಗ್ಗೆ, ತನ್ನ ಉಪಾಸನೆಯ ಬಗ್ಗೆ ಉಪದೇಶ ಮಾಡ್ತಾ ಇರುವ ರಾಮಚಂದ್ರನನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ. ಇಲ್ಲಿಯೂ 2 ಮಂತ್ರಗಳುಂಟು. ಒಂದು ಏಕಾಕ್ಷರ ಮಂತ್ರ, ಇನ್ನೊಂದು ಪಂಚಾಕ್ಷರ ಮಂತ್ರ. ಇದಾದ ಮೇಲೆ ಏತೇ ವಿಜಯದ ಮಂತ್ರಾಹ ಜ್ಞಾನಮೋಕ್ಷ ಪ್ರದಾಯಕಾಹ, ಈ ತನಕ ಹೇಳಿದ ಎಲ್ಲ ಮಂತ್ರಗಳು ವಿಜಯವನ್ನು ಕೊಡುತ್ತವೆ, ಜ್ಞಾನ ಮೋಕ್ಷವನ್ನು ಕೊಡುತ್ತವೆ. ಹಿರಣ್ಯ ರತ್ನ ರಾಜ್ಯಾದಿ ಸಮಭೀಷ್ಟ ಸುರದ್ರುಮಾಹ, ಏನು ಬೇಕೋ ಕೇಳಿದರೆ ಕೊಡುತ್ತೆ ಅಂತ ಹೇಳ್ತಾರೆ. ಇನ್ನು ಕೃಷ್ಣನ ಚಿಂತನೆ, ಇಲ್ಲಿ ಮಂತ್ರಗಳನ್ನು ನಾನು ನಿರೂಪಣೆ ಮಾಡುವಲ್ಲ. ಮಂತ್ರಗಳು 3, ಕೃಷ್ಣನ 3 ಮಂತ್ರಗಳನ್ನು ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಅದೆಲ್ಲದಕ್ಕೂ ಧ್ಯಾನಮೂರ್ತಿ ಒಂದೇ. ಧ್ಯಾಯೇದ್ ಹರಿನ್ಮಣಿ ನಿಭಂ ಜಗದೇಕ ವಂದ್ಯಂ, ನೀಲಿ ಬಣ್ಣದ ಕೃಷ್ಣನನ್ನು ಚಿಂತನೆ ಮಾಡಬೇಕು. ಎಲ್ಲ ಜಗತ್ತು ನಮಸ್ಕಾರ ಮಾಡ್ತಾ ಇದೆ. ಸೌಂದರ್ಯ ಸಾರಂ ಅರಿ ಶಂಖ ವರಾಭಯಾನಿ ದೋರ್ಭಿ ದಧಾನಂ ಅಜಿತಂ, ಶಂಖ ಚಕ್ರ ವರ ಅಭಯ ಮೊದಲಾದವುಗಳನ್ನೆಲ್ಲ ಹೊತ್ತಿದ್ದಾರೆ. ಸರಸಂ ಮುಗುಳು ನಗುತ್ತಾ ಇದ್ದಾನೆ. ಭೈಷ್ಮೀ ಸತ್ಯ ಸಮೇತಂ ಅಖಿಲಪ್ರದಂ ಇಂದಿರೇಶಂ, ರುಕ್ಮಿಣಿ ಸತ್ಯಭಾಮೆ ಇವರೆಲ್ಲರಿಂದ ಕೂಡಿದ
ದೇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮಾದಿ ದೇವತೆಗಳು ಅವರ ಸುಳಿವು ಇಲ್ಲ. ಇನ್ನು ಅಲ್ಲಿಂದ ಮುಂದೆ ಹೋದರೆ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ದೃಷ್ಟಾರ್ಥ ಏವ ಮಂತ್ರಾಣಾಂ ಕಲೌ ವೀರ್ಯಂ ತಿರಸ್ಕೃತಂ. ಕಲಿಯುಗದಲ್ಲಿ ಮಂತ್ರಗಳು ಬೇಗ ಫಲವನ್ನು ಕೊಡೋದಿಲ್ಲ, ಆದರೆ ಹೆಚ್ಚು ಕಡಿಮೆ ಹಿಡಿದ ಕೆಲಸ ಆಗಬೇಕು ಆ ತರಹದ ಮಂತ್ರಗಳನ್ನೇ ನಾನು ಹೇಳಿದ್ದೇನೆ. ಅದರಲ್ಲಿಯೂ ಕೂಡ ಬೇಗ ಒಂದು ಫಲಿಸಬಹುದಾದದ್ದು ಅಂತಂದರೆ ವೇದವ್ಯಾಸ ಮಂತ್ರ ಮತ್ತು ಕೃಷ್ಣ ಮಂತ್ರ ಅಂತ. ಆ ವೇದವ್ಯಾಸ ಮಂತ್ರವನ್ನು ನಿರೂಪಣೆ ಮಾಡ್ತಾರೆ. ವ್ಯಾಖ್ಯಾಶ್ರೀ, ಮಾತು ಸಿದ್ಧಿಸುತ್ತೆ, ಎಲ್ಲದರ ವಿಜ್ಞಾನ ಬರುತ್ತೆ, ಕವಿತೆ ಮಾಡಲಿಕ್ಕೆ ಬರುತ್ತೆ, ವಾದದಲ್ಲಿ ಗೆಲ್ಲುವಂತಹ ಶಕ್ತಿಯನ್ನು ದೇವರು ಕೊಡ್ತಾನೆ, ಯುದ್ಧದಲ್ಲಿ ಗೆಲ್ಲುವಂತಹ ಶಕ್ತಿ ನರಸಿಂಹ ಹೇಗೆ ಕೊಡ್ತಾನೋ ಹಾಗೆ. ಸರಿ, ಹೇಗೆ ಚಿಂತನೆ ಮಾಡಬೇಕು? ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಚಂ ಹರಿತೋಪಲಾಭಂ. ನೀಲಿ ಬಣ್ಣದ ವೇದವ್ಯಾಸರನ್ನು ಚಿಂತನೆ ಮಾಡಬೇಕು. ಬಾಹ್ಯಾಂಡಕೋಚಂ ಹರಿತೋಪಲಾಭಂ, ನೀಲಿ ಬಣ್ಣದ ಬೆಳಕು ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿರಬೇಕು. ತರ್ಕಾಭಯೇತಂ, ತರ್ಕ ಅಂದರೆ ಜ್ಞಾನಮುದ್ರೆ. ಬಲಗೈಯಲ್ಲಿ ಜ್ಞಾನಮುದ್ರೆಯನ್ನು ಹಿಡಿದು ಎಡಗೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದಿರುವ ವೇದವ್ಯಾಸರನ್ನು ಚಿಂತನೆ ಮಾಡಬೇಕು. ಅವರ ಸುತ್ತಲೂ ಕೂಡ ಬ್ರಹ್ಮಾದಿ ದೇವತೆಗಳೆಲ್ಲ ನೆರೆದು ಅವರ ಉಪದೇಶವನ್ನು ಕೇಳ್ತಾ ಇದ್ದಾರೆ. ಆ ತರಹದ ದೇವರನ್ನು ಚಿಂತನೆ ಮಾಡಬೇಕು. ಈ ರೂಪ ಏನಿದೆ ಎರಡು ಮಂತ್ರಗಳಿಗೆ, ಒಂದು ವೇದವ್ಯಾಸ ಗಾಯತ್ರಿ ಅಂತ ಹೇಳ್ತಾರೆ, ಇನ್ನೊಂದು ವೇದವ್ಯಾಸ ಅಷ್ಟಾಕ್ಷರ ಅಂತ ಒಂದು ಮಂತ್ರ ಉಂಟು. ಆ ಮಂತ್ರದ ಧ್ಯೇಯ ರೂಪ. ಇದಾದ ಮೇಲೆ ಏಕಾಕ್ಷರ ವೇದವ್ಯಾಸ ಮಂತ್ರ ಅಂತ ಒಂದುಂಟು. ಆ ಏಕಾಕ್ಷರ ವೇದವ್ಯಾಸ ಮಂತ್ರದ ಧ್ಯಾನ ಶ್ಲೋಕವನ್ನು ನಿರೂಪಣೆ ಮಾಡ್ತಾರೆ. ಧ್ಯಾಯೇತ್ ಶಶಾಂಕ ಶತಕೋಟ್ಯತಿ ಸೌಖ್ಯ ಕಾಂತಿಂ ಸಂಸಿಚ್ಯಮಾನಮೃತೇನ ರಮಾಧಿ ಅಮೃತೋರು ಘಟೈಸ್ಸುರೇತೈ ವರ್ಣಾಭಿಮಾನಿ ಬೆರಜೇತ ಮುಖೈ ಸಹೈವ ಪಂಚಾಶತ ಪ್ರತಿಗಿರಂತಮಶೇಷ ವಿದ್ಯಾ. ಚಂದ್ರನಂತೆ ತಂಪು ಬೆಳಕಿನ ವೇದವ್ಯಾಸರನ್ನು ಚಿಂತನೆ ಮಾಡ್ತಾ ಇರಬೇಕು. ಬದರಿಯ ಹಿನ್ನೆಲೆಯಲ್ಲಿ ತಂಪು ಬೆಳಕಿನ ವೇದವ್ಯಾಸರನ್ನು ಚಿಂತನೆ ಮಾಡ್ತಾ ಇದ್ದರೆ ವರ್ಣಾಭಿಮಾನಿಗಳಾದ ಬ್ರಹ್ಮ, ರುದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ಅಮೃತ ತುಂಬಿದ ಕಲಶವನ್ನು ಇಟ್ಟುಕೊಂಡು ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ. ಹಾಗೆ ನೆಂದಿರುವ ವೇದವ್ಯಾಸರನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಅಲ್ಲಿಂದ ಮುಂದೆ ಹೋದರೆ ಹಯಗ್ರೀವನ ಧ್ಯಾನ ರೂಪವನ್ನು ನಿರೂಪಣೆ ಮಾಡ್ತಾರೆ. ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ. ಚಂದ್ರಮಂಡಲದಲ್ಲಿ ಇರುವ ಹಯಗ್ರೀವ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಚಂದ್ರಾವದಾತಂ, ಬೆಳ್ಳಗಿನ ಕುದುರೆ. ಅಂದರೆ ನರಸಿಂಹನ ತರಹನೇ ಕೆಳಗಡೆ ಇಡೀ ಮನುಷ್ಯ ರೂಪ, ಮೇಲ್ಗಡೆ ಕುದುರೆಯ ರೂಪ. ಆ ತರಹದ ಚಿಂತನೆ ಮಾಡಲಿಕ್ಕೆ ಅವಕಾಶ ಉಂಟು. ಏಕೆಂದರೆ ಆಚಾರ್ಯರ ನಿರ್ದೇಶನದಲ್ಲಿ ಪ್ರತಿಮೆಗಳೆಲ್ಲ ಹಾಗೆ ರೂಪುಗೊಂಡಿವೆ. ಅದರಿಂದಾಗಿ ಹಾಗೂ ಅವಕಾಶ ಇದೆ. ಏಕೆಂದರೆ ಮುಂದೆ ಇದೆಲ್ಲವೂ ಕೂಡ ಇದೆ. ಅಲ್ಲಿ ಏನಿದೆ? ವರ್ಣಾಭಿಮಾನಿ ಬಿರಜೇತ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ. ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ. ಬ್ರಹ್ಮಾಂಡದ ಒಳಗೂ ಹೊರಗೂ ಅದು ಹೊಳಿತಾ ಇದೆ. ಶಂಖಾಕ್ಷ ಪುಸ್ತಕ ಸುಬೋಧಯುತಾಬ್ಜಬಾಹುಂ. ಬಲಗಡೆ ಮೇಲ್ಗಡೆ ಕೈಯಲ್ಲಿ ಶಂಖವನ್ನು ಇಟ್ಟುಕೊಂಡಿದ್ದಾನೆ ಹಯಗ್ರೀವ ರೂಪಿ ಪರಮಾತ್ಮ. ಬಲ ಮೇಲ್ಗಡೆ ಕೈಯಲ್ಲಿ ಜಪದ ಮಾಲೆಯನ್ನು ಹಿಡಿದುಕೊಂಡಿದ್ದಾನೆ. ಆಮೇಲೆ
ಕೆಳಗಡೆಯ ಬಲಕೈಯಲ್ಲಿ ಸುಬೋಧ ಜ್ಞಾನ ಮುದ್ರೆ, ಕೆಳಗಡೆಯ ಎಡಕೈಯಲ್ಲಿ ಪುಸ್ತಕ ಮುದ್ರೆ, ಪುಸ್ತಕ ಅಲ್ಲ. ಪುಸ್ತಕ ಮುದ್ರೆ ಅಂದರೆ ಅದನ್ನು ಹೀಗಿಟ್ಟುಕೊಳ್ಳೋದು ಅಂತ. ನೀವು ಯಾವುದೇ ಪ್ರಾಚೀನವಾದ ಹಯಗ್ರೀವ ರೂಪಿಯ ಪ್ರತಿಮೆಯನ್ನು ನೋಡಿದರೆ ಅಲ್ಲಿ ಪುಸ್ತಕ ಮುದ್ರೆ ಅಂತ ಹೀಗೆ ಅದು ಇರೋದು. ಪುಸ್ತಕವನ್ನೇ ಇಟ್ಕೊಂಡ್ಬಿಟ್ಟಿರಲ್ಲ, ಅದನ್ನು ಪುಸ್ತಕ ಮುದ್ರೆ ಅಂತ ಕರೀತಾರೆ. ಬಹಳ ಜನ ಏನಂತ ಅಂದ್ಕೊಂಡಿದ್ದಾರೆ ಅಂದರೆ ಪುಸ್ತಕವನ್ನೇ ಇಟ್ಕೊಂಡಿರ್ತಾನೆ ದೇವರು ಅಂತ ಆ ತರಹ ಅಂದ್ಕೊಂಡಿದ್ದಾರೆ. ಆದರೆ ಅದು ಶಾಸ್ತ್ರಕ್ಕೆ ತೀರ ಸಮ್ಮತವಾದದ್ದಲ್ಲ. ಪರಿಪೂರಿತಾಂತಹ ಅಂತಲೂ ಹೇಳಬಹುದು, ಪ್ರತಿಪೂರಿತಾಂತಹ ಅಂತ ಅರ್ಥ ವ್ಯತ್ಯಾಸ ಏನಿಲ್ಲ. ಸರಿ, ಇಲ್ಲಿಂದ ಬರೋಣ. ಪುಸ್ತಕ ಮುದ್ರೆ ಅಂದರೆ ಇದು ಹೀಗಿಟ್ಕೊಂಡಿರ್ತಾನೆ, ಪುಸ್ತಕವನ್ನೇ ಇಟ್ಕೊಂಡಿರ್ತಾನೆ ಅಂತ ಹೇಳಿ ಬಹಳ ಜನ ಅಂದುಕೊಂಡಿದ್ದಾರೆ. ಶಾಸ್ತ್ರದಲ್ಲಿ ಹಾಗಿಲ್ಲ. ನೀವು ಯಾವುದೇ ಶಿಲ್ಪಶಾಸ್ತ್ರಕ್ಕೆ ಹೋದರೆ ಪುಸ್ತಕ ಮುದ್ರೆ ಅಂದರೆ ಹೀಗಿಟ್ಕೊಳ್ಳೋದೆ. ಬಹಳ ದೊಡ್ಡ ಗಲಾಟೆ ಮಾಡ್ತಾರೆ. ಆವಾಗ ಪುಸ್ತಕ ಇಲ್ಲ ಅಂತ ಇದ್ದರು. ಹಯಗ್ರೀವ ದೇವರು ಯಾವ ಪುಸ್ತಕವನ್ನು, ಮತ್ತು ಹನುಮಂತ ಇಟ್ಕೊಂಡಿದ್ದು ಅಲ್ಲಿ ಗ್ರಂಥ ಅಂದರೆ ತಲೆಯಲ್ಲಿ ಹೊತ್ತು ಅಂತಲೇ ಅರ್ಥ ಅದಕ್ಕೆ. ಹೀಗಾಗಿ ಪುಸ್ತಕ, ಗ್ರಂಥ ಇವುಗಳಿಗೆಲ್ಲ ಭೌತಿಕವಾದ ಬೈಂಡೆಡ್ ಆದ ಪುಸ್ತಕಗಳು ಅಂತ ಅರ್ಥ ಇಲ್ಲವೇ ಇಲ್ಲ. ಪುಸ್ತಕ ಮುದ್ರೆ ಅಷ್ಟೇ ಅಲ್ಲಿರೋದು. ಆಮೇಲೆ ಹಯಗ್ರೀವ ರೂಪಿ ಪರಮಾತ್ಮ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಚೇಚತ ಉತಾಬ್ಜ ಭವೇಚ ಮುಕ್ಷೈ. ಅವನ ಮೂಗಿನ ಉಸಿರಾಟದಷ್ಟು ಸಹಜವಾಗಿ ಎಲ್ಲ ವಿದ್ಯೆಗಳೂ ಅವನಿಂದ ಹೊರಗಡೆ ಬರ್ತಾ ಇವೆ ಅಂತ ಚಿಂತನೆ ಮಾಡಬೇಕು. ಬ್ರಹ್ಮ, ರುದ್ರ ಮೊದಲಾದವರೆಲ್ಲ ಅತ್ಯಂತ ಭಕ್ತಿಯಿಂದ ಬಾಗಿದ್ದಾರೆ ಅವನ ಕಡೆಗೆ. ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಲಕ್ಷ್ಮೀದೇವಿ ಅವನ ತೊಡೆಯಲ್ಲಿಯೋ ಇನ್ನೆಲ್ಲಿಯೋ ಇಲ್ಲ, ಅವನ ಹಿಂದೆ ನಿಂತು ಅಮೃತವನ್ನು ಅವನ ಮೇಲೆ ಸುರಿತಾ ಇದ್ದಾಳೆ. ಆ ತರಹದ ಹಯಗ್ರೀವನನ್ನು ಚಿಂತನೆ ಮಾಡಬೇಕು ಅಂತ ನಿರೂಪಣೆ ಮಾಡ್ತಾರೆ. ಇನ್ನು ಕಪಿಲ ಮಂತ್ರ. ಸಾಮಾನ್ಯವಾಗಿ ಕಪಿಲನ ಉಪಾಸನೆ ಬಹಳ ಕಡಿಮೆ. ಕಪಿಲ ಮತ್ತು ದತ್ತ ಎರಡೂ ಮಂತ್ರಗಳನ್ನು ಆಚಾರ್ಯರು ಹೇಳ್ತಾರೆ. ದತ್ತ ಅಂತ ಹೇಳಿದ್ರೆ ಈಗ ಇರುವ ದತ್ತ ಅಲ್ಲ. ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ದತ್ತ ಮತ್ತು ಈ ಯಾವುದು ಮಾರ್ಕಂಡೇಯ ಪುರಾಣದಲ್ಲಿ ಬರುವ ದತ್ತ, ಆಮೇಲೆ ಭಾಗವತದಲ್ಲಿ ಬರುವ ದತ್ತ, ಮಹಾಭಾರತದಲ್ಲಿ ಬರುವ ದತ್ತ, ಮತ್ತು ಆಚಾರ್ಯರು ಬ್ರಹ್ಮತರ್ಕವನ್ನು ರಚನೆ ಮಾಡಿದ ದತ್ತ ಆತ್ರೇಯ ಅಂತ ಹೇಳುವಾಗ ಅದು ಬೇರೆಯೇ ಇರುತ್ತೆ. ಇವರು ಇದು ಯಾವುದೋ ದತ್ತ ಅಂತ ಹೇಳ್ತಾರೆ. ಆ ಕಾರಣದಿಂದ ದತ್ತ ಅಂತ ಹೇಳಿದರೆ ಆತ್ರೇಯ, ಅತ್ರಿಯ ಮಗ ದತ್ತ. ಅವನ ಉಪಾಸನೆ ಬಹಳ ಕಡಿಮೆ ನಮ್ಮಲ್ಲಿ. ಆದರೆ ಆಚಾರ್ಯರು ಆ ಉಪಾಸನೆಯನ್ನು ನಿರೂಪಣೆ ಮಾಡಿದ್ದಾರೆ. ಇಬ್ಬರಿಗೂ ಒಂದೇ, ಕಪಿಲರೂಪಿ ಪರಮಾತ್ಮ ಮತ್ತು ದತ್ತರೂಪಿ ಪರಮಾತ್ಮ ನೋಡ್ಲಿಕ್ಕೆ ಒಂದೇ ಥರ ಇರ್ತಾರೆ. ಒಂದೇ ಧ್ಯಾನ ಶ್ಲೋಕವೂ ಕೂಡ. ಜ್ಞಾನ ಭಯಾಂಕಿತಕರಂ ಕಪಿಲಂಚ ದತ್ತಂ ಧ್ಯಾಯೇ ರಜಾದಿ ಸಮಿತಿಂ ಪ್ರತಿಬೋಧಯಂತಂ. ಇಬ್ಬರೂ ಕೂಡ ಸೂರ್ಯನಂತೆ ಕಾಂತಿ ಇರುವ, ಅಂದರೆ ಸ್ವಲ್ಪ ಕೆಂಪಗಿರುವ, ಬ್ರಹ್ಮರುದ್ರಾದಿಗಳಿಗೆ ಪಾಠ ಮಾಡುವಂತಹ ಕಪಿಲ ಮತ್ತು ದತ್ತನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಈ ಎರಡೂ ಮಂತ್ರಗಳು ಕೂಡ ಅದೃಶ್ಯತಾ ಜ್ಞಾನಮೋಕ್ಷ ಪ್ರದೌ ಭಕ್ತೇ ಶ್ವಿಮೋ ಸದೌ. ಇದನ್ನು ಚಿಂತನೆ ಮಾಡ್ತಾ ಇದ್ದರೆ ಅದೃಶ್ಯತಾ, ಯಾರೂ ಕೂಡ ಬಂದು ಬಲಾತ್ಕಾರವಾಗಿ ನಮ್ಮಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ನಮ್ಮಿಂದ ಬಲಾತ್ಕಾರವಾಗಿ ಯಾವ ಕೆಲಸವನ್ನೂ ಮಾಡಿಸ್ಲಿಕ್ಕಾಗಲ್ಲ. ಆ ತರಹದ ಶಕ್ತಿ ನಮ್ಮಲ್ಲಿ ಬರಬೇಕು ಅಂತಂದರೆ ದತ್ತಾತ್ರೇಯನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ನಾವು ಬೇರೆಯ ಒತ್ತಡಕ್ಕೆ ಒಳಗಾಗಿ ಒದ್ದಾಡುವುದುಂಟು. ಆದರೆ ಆ ತರಹದ ಒಂದು ಯಾರೂ ನಮ್ಮನ್ನು ಟೇಮ್ ಮಾಡಬಾರದು, ಯಾರೂ ನಮ್ಮನ್ನು ಕಮ್ಯಾಂಡ್ ಮಾಡಬಾರದು ಅಂತ ಹೇಳಿದರೆ ನಾವು ಈ ಮೂರ್ತಿಯನ್ನು ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಆಮೇಲೆ ಜ್ಞಾನ ಮತ್ತು ಮೋಕ್ಷ ಇದ್ದೇ ಇರುತ್ತೆ. ಇಷ್ಟು ಇಲ್ಲಿಗೆ ಸರಿಸುಮಾರು 27 ಮಂತ್ರಗಳು ಆಯಿತು.
ಈ 27 ಮಂತ್ರಗಳಿಗೆ ಎರಡೆರಡು ಮೂರು ಮೂರು ಮಂತ್ರಗಳಿಗೆ ಒಂದು ಅಂತ ಆಗಿ ಸುಮಾರು 10-12 ಮಂತ್ರಗಳು ಇಲ್ಲಿ ಆಗಿವೆ. ಇನ್ನು ಸೂಕ್ತಂ ದೀರ್ಘತಮೋ ದೃಷ್ಟಂ, ದೀರ್ಘತಮಸ್ ಅಂತ ಹೇಳಿ ಒಬ್ಬ ಋಷಿ, ಆ ದೀರ್ಘತಮಸ್ ಅಂತ ಹೇಳಿ ಒಬ್ಬ ಋಷಿ ಕಂಡ ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಅನ್ನುವ ಒಂದು ಮಂತ್ರ ಇದೆ. ಆ ದೀರ್ಘತಮಸ್ಸು ಮಹಾಭಾರತದಲ್ಲಿ ಅವನ ಬಗ್ಗೆ ವಿಸ್ತಾರವಾಗಿ ಬರುತ್ತೆ. ಆ ದೀರ್ಘತಮಸ್ಸು ಬೃಹಸ್ಪತಿಯ ಮತ್ತು ಉಚಥ್ಯನ ಮಗ, ಇಬ್ಬರು ತಂದೆಯಂದಿರಿಂದ ಹುಟ್ಟಿದವ, ಇಬ್ಬರು ತಾಯಿ ಅಲ್ಲ, ಇಬ್ಬರು ತಂದೆಯಂದಿರಿಂದ ಹುಟ್ಟಿದವ. ಮಮತಾ ಅಂತ ಹೇಳಿ ಅವನ ತಾಯಿಯ ಹೆಸರು. ಅವನು ಹುಟ್ಟುತ್ತಾನೆ ಬೃಹಸ್ಪತಿಯ ಶಾಪ ಇತ್ತು, ಅದರಿಂದಾಗಿ ಅವನು ಕುರುಡ, ದೀರ್ಘತಮಸ್ಸು ಅಂತ, ಜೀವನದ ಇಡೀ ಕಾಡುವ ಕತ್ತಲೆ, ಅದಕ್ಕೆ ದೀರ್ಘತಮಸ್ಸು ಅಂತ ಅವನನ್ನು ಕರೀತಾರೆ. ಅವನೇನು ಮಾಡ್ತಾ ಇದ್ದ, ಮನುಷ್ಯರು ಪ್ರಾಣಿಗಳಲ್ಲಿ ಯಾವ ರೀತಿ ಸಂತತಿಯನ್ನು ಪಡೆಯಬಹುದು ಅಂತ ಟೆಸ್ಟ್ ಮಾಡ್ತಾ ಇದ್ದ. ಅದಕ್ಕೆ ಅವನ ಹೆಂಡತಿ ಸಿಟ್ಟು ಮಾಡಿಕೊಂಡು ಅವನನ್ನು ಒಂದು ತೆಪ್ಪಕ್ಕೆ ಕಟ್ಟಿಸಿ ಗಂಗಾ ನದಿ ತೀರದಲ್ಲಿ ಹರಿಬಿಟ್ಟುಬಿಟ್ರು. ಅವನು ಯಾವುದೋ ಒಬ್ಬ ರಾಜನಿಗೆ ಸಿಕ್ಕಿದ. ಆ ರಾಜ ಈ ಬ್ರಹ್ಮರ್ಷಿಯಿಂದ ನನಗೆ ಮಕ್ಕಳು ಬೇಕು ಅಂತ ಹೇಳಿ ತನ್ನ ಹೆಂಡತಿಯಲ್ಲಿ ನಿಯೋಗ ಪದ್ಧತಿಯ ಮೂಲಕ ಮಕ್ಕಳನ್ನು ಹುಟ್ಟಿಸಲಿಕ್ಕೆ ಕೇಳಿಕೊಂಡ. ಅವಳೇನು ಮಾಡಿದಳು, ತನ್ನ ದಾಸಿಯನ್ನು ಕಳಿಸಿದಳು. ಅಲ್ಲಿ 4 ಜನ ಮಕ್ಕಳಾದರು. ಅಂಗ, ವಂಗ, ಸುಹ್ಮ, ಕಳಿಂಗ ಅಂತ. ಆ ಅಂಗದೇಶ ಇದೆಯಲ್ಲ, ಇವತ್ತು ಆ ಅಂಗ ಅಂತನ್ನುವ ಒಬ್ಬ ವ್ಯಕ್ತಿಯಿಂದ ಒಂದು ದೊಡ್ಡ ರಾಜ್ಯವೇ ಶುರು ಆಯಿತು. ಅದು ಬಿಹಾರ ಅಂತ ಕರೀತಾರೆ ಇವತ್ತು. ವಂಗ ಅನ್ನುವ ವ್ಯಕ್ತಿಯಿಂದ ವಂಗ ದೇಶ ಶುರು ಆಯಿತು, ಅದನ್ನು ಇವತ್ತು ಬಂಗಾಳ ಅಂತ ಕರೀತಾರೆ. ಸುಹ್ಮ ಅದೇ ಉತ್ತರ ಪ್ರದೇಶದ ಎಲ್ಲೋ ಬರುತ್ತೆ. ಇನ್ನು ಕಳಿಂಗ ಅನ್ನೋದು ಅಸ್ಸಾಮ. ಈ ರೀತಿ 4 ಜನ ಪ್ರಖ್ಯಾತರಾದ ಮಕ್ಕಳನ್ನು ದೀರ್ಘತಮಸ್ಸು ಪಡೆದ. ಅವನು ವೇದ ಮಂತ್ರವನ್ನು ಕಂಡಿದ್ದಾನೆ. ಆ ವೇದ ಮಂತ್ರ ದಿವಸ ಪಠನೀಯವಾದ ಮಂತ್ರಗಳಲ್ಲಿ ಒಂದು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಅಂತ. ಇದಾದ ಮೇಲೆ ಸೂಕ್ತಂ ಗೃತ್ಸಮದಃ, ಗೃತ್ಸಮದೋ ಭಾರ್ಗವ, ಗೃತ್ಸಮದ ಅಂತ ಒಬ್ಬ ಋಷಿ ಇದ್ದಾನೆ. ಅವನು 2ನೆಯ ಮಂಡಲದಲ್ಲಿ ಕಂಡ ಮಂತ್ರ, ಅದು ಸುಮಾರು 15 ಮಂತ್ರ. ಯೋ ಜಾತಯೇವ ಪ್ರಥಮಃ ಅಂತ ಶುರು ಆಗತ್ತೆ. ಆ ಮಂತ್ರವೂ ಕೂಡ ನಿತ್ಯ ಪಠನೀಯ. ಅದಾದ ಮೇಲೆ ವಾಸಿಷ್ಠಂಚ ಪರೋ ಮಾತ್ರ ಏತಿ ಜ್ಞಾನಮುದಾಹೃತಂ ಅಂತ, ಅಲ್ಲಿ ಸುಮಾರು 7ನೆಯ ಮಂಡಲದಲ್ಲಿ ಪರೋ ಮಾತ್ರಯ ತನ್ವಾವೃಧ ನನತೆ ಮಹಿತ್ವಮನ್ವಷ್ಣುವಂತಿ ಅಂತ ಒಂದು ವೇದ ಮಂತ್ರ ಇದೆ. ಅದನ್ನು ಕಂಡದ್ದು ವಸಿಷ್ಠರು. ಆಮೇಲೆ 10ನೇ ಮಂಡಲದಲ್ಲಿ ಭೌವನ ವಿಶ್ವಕರ್ಮ ಕಂಡ ಋಷಿ. ಯ ಇಮಾ ವಿಶ್ವಾ ಭುವನಾನಿ ಜುಹ್ವತ್ ಋಷಿರೋಹೋ ತಾನ್ಯಸೀದತ್ ಪಿತಾನಃ ಅಂತನ್ನುವಂತಹ ಮಂತ್ರ. ಈ ಎಲ್ಲ ಮಂತ್ರಗಳನ್ನು ಚಿಂತನೆ ಮಾಡಬೇಕು ಅಂತ. ಇಲ್ಲಿಗೆ 28, 29, 31 ಮಂತ್ರಗಳನ್ನು ಆಚಾರ್ಯರು ನಿರೂಪಣೆ ಮಾಡಿದ ಹಾಗಾಯಿತು. ಅದರಲ್ಲಿ ತಂತ್ರದಲ್ಲೇ ಹೇಳಿದ ಮಂತ್ರಗಳು 27, ಆಮೇಲೆ 4 ವೇದದಲ್ಲಿ ಹೇಳಿದ ಮಂತ್ರಗಳು, ಇವಿಷ್ಟು ಸೇರಿ 31 ಆಯಿತು. ಇದಾದ ಮೇಲೆ ಲಕ್ಷ್ಮೀದೇವಿಯ ಮಂತ್ರ ಇದೆ. ಆ ಲಕ್ಷ್ಮೀದೇವಿಯ ಮಂತ್ರವನ್ನು ಹೇಳಬೇಕಾದ್ರೆ ಮೊದಲು ಅಂಬ್ರಿಣಿ ಸೂಕ್ತ ದೊಡ್ಡ ಮಂತ್ರ ಅಂತ ಹೇಳ್ತಾರೆ. ಸ್ವದೃಷ್ಟಂ, ಇದನ್ನು ಕಂಡದ್ಯಾರು ಅಂತಂದರೆ ಲಕ್ಷ್ಮೀದೇವಿಯೇ. ತಾನೇ ತನ್ನ ಬಗೆಗೆ ಕಂಡು ಬೇರೊಬ್ಬರಿಗೆ ಹೇಳಿದಂತಹ ಮಂತ್ರ ಅಂಬ್ರಿಣಿ ಸೂಕ್ತ ಅಂತ. ಆ ಅಂಬ್ರಿಣಿ ಸೂಕ್ತ ಏನಿದೆ ಅದು ವಾಗಭಿಮಾನಿನಿಯಾದ ಲಕ್ಷ್ಮೀದೇವಿ ಕಂಡಿದ್ದರಿಂದಾಗಿ ವಾಗಂಭ್ರಿಣಿ ಅಂತ ಅವಳನ್ನು ಕರೀತಾರೆ. ಇದು 8 ಮಂತ್ರಗಳನ್ನು ಒಳಗೊಂಡಿದೆ. ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಇದೆ. 2ನೆಯದ್ದು ಮಾತ್ರ ಜಗತಿ ಛಂದಸ್ಸಿನಲ್ಲಿ ಇದೆ. ಇದು ಎಲ್ಲರೂ ಹೇಳ್ತಾರೆ, ನಿರ್ಮಾಲ್ಯವನ್ನು ತೆಗಿಬೇಕಾದರೆ ಪ್ರತಿಯೊಬ್ಬರೂ ಈ ಮಂತ್ರವನ್ನು ಹೇಳಿಯೇ ಹೇಳ್ತಾರೆ. ಅಹಂ ರುದ್ರೇ ಭಿರ್ವಸುಭಿಶ್ಚರಾಮಿ ಅಂತ ಶುರು ಆಗತ್ತೆ. ಕಡೆಯಲ್ಲಿ ಲಕ್ಷ್ಮೀದೇವಿ
ತನ್ನ ಮಹತ್ವವನ್ನು ಹೇಳಿಕೊಂಡು ನನಗೂ ಕೂಡ ಈ ಶಕ್ತಿಯನ್ನು ಕೊಟ್ಟವನು ಸಮುದ್ರದ ಒಳಗಡೆ ಇರುವ ನಾರಾಯಣ ಅಂತ ಹೇಳ್ತಾಳೆ. ಇದರ ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರು ಶ್ರೀಸ್ತುತಿಯನ್ನು ಕೂಡ ಮಾಡಿದ್ದಾರೆ. ವಿಶ್ವಸ್ಥಿತಿ ಪ್ರಳಯ ತರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿಬಂಧ ಮೋಕ್ಷಾಹ ಅಂತ ಈ ತರಹದ ಮಂತ್ರಗಳು ವೇದದ ಮಂತ್ರಗಳನ್ನೇ ಹೇಳುವುದು. ಅವಳನ್ನು ಯಾವ ರೀತಿ ಚಿಂತನೆ ಮಾಡಬೇಕು? ಕೌಶೇಯ ಪೀತವಸನಾಂ ಅಂದರು. ಹಳದಿ ಬಣ್ಣದ ಬಟ್ಟೆಯುಟ್ಟಿದ್ದಾಳೆ, ರೇಷ್ಮೆಯ ಹಳದಿ ಬಣ್ಣದ ಪಟ್ಟೆ ಪೀತಾಂಬರ ಅಂತ ಹೇಳ್ತೇವಲ್ಲ, ಅದನ್ನು ತೊಟ್ಟು ಅರವಿಂದ ನೇತ್ರಾಂ ಅಗಲವಾದ ಕಣ್ಗಳು, ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ ಎರಡು ಪದ್ಮಗಳನ್ನು ಎರಡು ಕೈಗಳಿಂದ ಹಿಡ್ಕೊಂಡಿದ್ದಾಳೆ. ಒಂದು ಕೈಯಿಂದ ವರವನ್ನು ಕೊಡ್ತಾ ಇದ್ದಾಳೆ, ಇನ್ನೊಂದು ಕೈಯಿಂದ ಅಭಯವನ್ನು ನೀಡುತ್ತಾ ಇದ್ದಾಳೆ. ಈ ತರಹದ ದೇವಿಯನ್ನು ಚಿಂತನೆ ಮಾಡಬೇಕು. ಅವಳು ಪರಮಾಂಕ ಸಂಸ್ಥಾಂ, ದೇವರ ತೊಡೆಯಲ್ಲಿ ಇರುವಂತೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಅವಳನ್ನು ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾ ಇರುವ ಹಾಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಇವಳ ಮಂತ್ರ 3 ಮಂತ್ರ, ಶ್ರೀ ಭೂ ದುರ್ಗಾ. ಅಲ್ಲಿ ಹೇಳಬೇಕಾದ್ರೆ ದುರ್ಗೆಯನ್ನು ಚಿಂತನೆ ಮಾಡಬೇಕಾದ್ರೆ ತರ್ಜನವನ್ನು ಹೀಗೆ ಕೈ ತೋರಿಸಿ, ನಮ್ಮನ್ನು ಕುರಿತು ಕೈ ತೋರಿಸಿ ಶಿಕ್ಷಣ ಕೊಡ್ತಾ ಇರುವ ತಾಯಿಯನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಲಕ್ಷ್ಮಿಯನ್ನು ಚಿಂತನೆ ಮಾಡಬೇಕು. ವಿಶೇಷತಃ ದುರ್ಗಾಯೈ ನಮಃ ಅಂತ ಅಲ್ಲಿ ದುರ್ಗಾ ದೇವಿಯನ್ನು ಚಿಂತನೆ ಮಾಡಬೇಕಾದ್ರೆ ತರ್ಜನ, ನಮ್ಮ ಕಡೆಗೆ ಕೈಯನ್ನು ತೋರಿಸಿ ಕಣ್ಣನ್ನು ಅಗಲ ಮಾಡಿ ಶಿಕ್ಷಣ ಕೊಡ್ತಾ ಇರುವ ಲಕ್ಷ್ಮಿಯನ್ನು ಚಿಂತನೆ ಮಾಡಬೇಕು ಅಂತ ನಿರೂಪಣೆ ಮಾಡ್ತಾರೆ. ಇನ್ನು ಭೂದೇವಿಯ ಪಂಚಾಕ್ಷರ ಮತ್ತು ದುರ್ಗಾ ಷಡಕ್ಷರ, ಒಟ್ಟು 38 ಮಂತ್ರಗಳು ಇವೆ. ಇನ್ನು ವೇದದಲ್ಲಿ ಹೇಳಿದ ದುರ್ಗಾ ಮಂತ್ರ ಅತ್ಯಂತ ಪ್ರಸಿದ್ಧವಾದದ್ದು. ಜಾತವೇದಸೇ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದ ಸನಪ್ಪರುಚರತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ಅಂತನ್ನುವಂತಹ ಮಂತ್ರ. ಈ ಮಂತ್ರಕ್ಕೆ ಮಾತ್ರ ಒಂದು ಸ್ಪೆಷಲ್, ಕೆಂಪು ಬಣ್ಣದ ದುರ್ಗೆಯನ್ನು ಚಿಂತನೆ ಮಾಡಬೇಕು. ಈ ಮಂತ್ರಕ್ಕೆ 2 ದೇವತೆ, ಒಂದು ಕೆಂಪು ಬಣ್ಣದ ಪರಶುರಾಮ, ಇನ್ನೊಂದು ಕೆಂಪು ಬಣ್ಣದ ದುರ್ಗೆ. ಇಬ್ಬರನ್ನೂ ಕೂಡ ಗಾಢವಾಗಿ ಚಿಂತನೆ ಮಾಡಬೇಕು ಅಂತ ನಿರೂಪಣೆ ಮಾಡ್ತಾರೆ. ದುರ್ಗೆಯನ್ನು ಚಿಂತನೆ ಮಾಡಬೇಕಾದ್ರೆ 3 ಕಣ್ಣಿರುವಂತೆ ಚಿಂತನೆ ಮಾಡಬೇಕು ಅಂತ. 2 ಕಣ್ಣು ಇಲ್ಲಿ, 1 ಕಣ್ಣು ಹಣೆಯಲ್ಲಿ. ಆದರೆ ಇವರಿಬ್ಬರೂ ವಿರೂಪಾಕ್ಷರಲ್ಲ. ವಿರೂಪಾಕ್ಷ ಅಂದರೆ ಏನು? ಹಣೆಗೆ ಹೊಂದದ ಕಣ್ಣಿನವ ಅಂತ. ಆದರೆ ಇವರಿಬ್ಬರ ಕಣ್ಣು ಹಣೆಗೆ ಚೆನ್ನಾಗಿ ಹೊಂದುತ್ತೆ ಅಂತ. ಒಂದು ನರಸಿಂಹ, ಇನ್ನೊಂದು ದುರ್ಗೆ. ಇಬ್ಬರ ರೂಪವನ್ನು ಚಿಂತನೆ ಮಾಡಬೇಕಾದ್ರೆ 3 ಕಣ್ಣನ್ನು ಚಿಂತನೆ ಮಾಡಬೇಕು ಅಂತ ಮಧ್ವರು ಹೇಳಿದ್ದಾರೆ. ಇಲ್ಲಿಗೆ ಲಕ್ಷ್ಮಿ ಹಾಗೂ ಪರಮಾತ್ಮರ ಮಂತ್ರಗಳನ್ನೆಲ್ಲ ಒಂದು ಸುತ್ತು ಚಿಂತನೆ ಮಾಡಿದಾಗಿರುತ್ತೆ. ಇನ್ನು ಒಂದು ಬ್ರಹ್ಮದೇವರ ಮಂತ್ರ ಮೊದಲಾದವುಗಳೆಲ್ಲ ಇದೆ. ಅದನ್ನು ನಾವು ನಾಳೆ ಚಿಂತನೆ ಮಾಡುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಈ ಚಿಂತನೆಯನ್ನು ಮುಗಿಸ್ತೇನೆ. ಆಮೇಲೆ ಪ್ರಾಯ ಈ ಶನಿವಾರ ತಪ್ಪಿದರೆ ಭಾನುವಾರ ಮತ್ತು ಭಾಗವತ ಮುಂದುವರಿಯಲಿ ಅಂತ ದೇವರನ್ನು ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಕೃಷ್ಣಾರ್ಪಣಮಸ್ತು. ಮುಂದುವರಿಯುತ್ತೆ. ಇದೇನೋ ಒಂದು 2-3 ದಿವಸ ಅನಿರೀಕ್ಷಿತವಾದ ಸಮಸ್ಯೆಗಳು ಬಂತು, ಅದರಿಂದಾಗಿ ಇವತ್ತು ಭಾಗವತ ಮಾಡಲಿಲ್ಲ. ಕೃಷ್ಣಾರ್ಪಣಮಸ್ತು.